ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ, ವಿಶೇಷವಾಗಿ ಶಿವರಾತ್ರಿಯ ಸಮಯದಲ್ಲಿ ಬಾಬಾ ನುಡಿಸಿರುವಂತಹ ಮುರಳಿ. ಶಿವರಾತ್ರಿ ಅಂತಂದರೆ ತಂದೆ ಮತ್ತು ಮಕ್ಕಳ ಜನ್ಮ. ಈ ಮುರಳಿ ವಿಶೇಷವಾಗಿ ಏನು ಹೇಳ್ತಿದ್ದಾರೆ, ಸಮಯದ ಅನುಸಾರ ತಂದೆ ಮತ್ತು ಮಕ್ಕಳ ಜನ್ಮ ಪರಿವರ್ತನೆ ಆಗ್ತದೆ. ಈಗ ವಿಶ್ವ ಕಲ್ಯಾಣಕ್ಕೋಸ್ಕರ ನೀವು ತಂದೆಯ ಜೊತೆಗೆ ಹೊಸ ಜನ್ಮವನ್ನ ತೆಗೆದುಕೊಳ್ಬೇಕು. ಪ್ರಪಂಚದಲ್ಲಿ ಶಿವರಾತ್ರಿಯನ್ನ ಭಕ್ತರು ಹೇಗೆ ಆಚರಣೆ ಮಾಡ್ತಿದ್ದಾರೆ? ಒಂದು ಪವಿತ್ರತೆಯ ವ್ರತದ ಮೂಲಕ. ಒಂದು ಪವಿತ್ರತೆಯ ವ್ರತ, ಎರಡನೇದು ಉಪವಾಸ. ಹಾಗೆ ನೀವು ಕೂಡ ಏನ್ ಮಾಡ್ಬೇಕಂತೆ, ವ್ರತವನ್ನ ಧಾರಣೆ ಮಾಡಬೇಕು. ಸಂಗಮ ಯುಗದಲ್ಲಿ ಆತ್ಮಿಕವಾಗಿ ನಿರಾಕಾರ ರೂಪದಲ್ಲಿ ಭಗವಂತನ ಜೊತೆಗೆ ಯಾವ ರೀತಿ ಪುರುಷಾರ್ಥ ಸಾಧನೆ ತಪಸ್ಸನ್ನ ಮಾಡಿದಿರೋ ಅದರ ನೆನಪಿನಾರ್ಥವಾಗಿಯೇ ಅಲ್ಲಿ ಸ್ಥೂಲ ರೂಪದಲ್ಲಿ ಭಕ್ತರು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾರೆ. ಸರಿ, ಶಿವರಾತ್ರಿ ದಿನ ಏನ್ ಮಾಡ್ತಾರೆ? ವ್ರತ, ಉಪವಾಸ ಅಂತಂದ್ರೆ ಸ್ಥೂಲವಾಗಿ ಏನ್ ಮಾಡ್ತಾರೆ? ಉಪವಾಸ ಅಂತಂದ್ರೆ ಮುಖ್ಯವಾಗಿ ಪ್ರಪಂಚದ ಲೌಕಿಕ ರೂಪದಲ್ಲಿ ಹೇಳೋದು, ಶರೀರಕ್ಕೇನು ಕೂಡ ಆಹಾರವನ್ನ ಕೊಡಬಾರದು. ಈವನ್ ಒಂದು ಡ್ರಾಪ್ ನೀರನ್ನು ಕೂಡ ಏನ್ ಮಾಡಬಾರ್ದು? ಕೊಡಬಾರ್ದು. ಎಂಜಲನ್ನು ಕೂಡ ಏನಾಗಬಾರ್ದು? ನುಂಗಬಾರ್ದು ಹೇಳುವಂತ ಮುಖ್ಯ ಉದ್ದೇಶ ಅಲ್ವಾ? ಅದಾದ್ಮೇಲೆ ಹಣ್ಣು ತಿಂತಾರೆ, ಅನ್ನದ್ದೇನು ತಿನ್ನೋದಿಲ್ಲ. ಅದು ಆಮೇಲೆ ಬಂದಿರುವಂತ ವಿಧಿವಿಧಾನ. ಹಾಗಿದ್ರೆ ಅವ್ರು ಅದನ್ನು ಯಾಕೆ ಮಾಡ್ತಿದ್ದಾರೆ ಹೇಳಿ ನೋಡೋಣ. ಅದಕ್ಕೂ ಈ ಒಂದು ಸಂಗಮ ಯುಗದ ವರ್ತಮಾನ ಸಮಯದ ಭಗವಂತನ ಜೊತೆಯ ಯಾವ ಒಂದು ಕರ್ಮ ಕಾರ್ಯ ವ್ಯವಹಾರದ ಕಾರಣದಿಂದ ಅದನ್ನು ಅವರು ಆಚರಣೆ ಮಾಡ್ತಿದ್ದಾರೆ, ಉಪವಾಸವನ್ನ. ಉಪ ಅಂದ್ರೆ ಹತ್ತಿರ, ವಾಸ ಅಂತ ಇರೋದು ಅದು ಬೇರೆ ವಿಷಯ, ಅವ್ರ ತಂದೆ ನೆನಪಿನಲ್ಲಿರೋದು. ಇನ್ನೊಂದು ಉಪವಾಸ ಅಂತಂದ್ರೆ ಶರೀರಕ್ಕೆ ಎಲ್ಲಾ ಆಹಾರವನ್ನ ಏನ್ ಮಾಡುವಂಥದ್ದು? ತ್ಯಾಗ ಮಾಡುವಂಥದ್ದು. ಹಾಗೆ ನಾವೇನ್ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕು? ಅವರು ಒಂದು ದಿನಕ್ಕೋಸ್ಕರ ಶರೀರದ ಯಾವುದೇ ಆಹಾರವನ್ನ ಕೊಡೋದಿಲ್ಲ ಅವರು. ಶರೀರ ಯಾವಾಗ? ಶಿವರಾತ್ರಿ ದಿನ. ಹಾಗೆ ನೀವು ಕೂಡ ಈ ಪ್ರಪಂಚದ ಯಾವುದೇ ಆಹಾರವನ್ನ ಆತ್ಮನಿಗೆ ಕೊಡಬಾರದು. ಏನ್ ಮಾಡಬಾರದು? ಈ ಪ್ರಪಂಚದ ಯಾವುದೇ ಆಹಾರವನ್ನ ಆತ್ಮಕ್ಕೆ ಕೊಡಬಾರದು. ಅರ್ಥ ಆಯ್ತಾ? ಏನು? ವಸ್ತು ವೈಭವ ವ್ಯಕ್ತಿ ಎಲ್ಲ ನನ್ನದು ಅಂತ ಯಾವ್ದು ಇಚ್ಛೆ ಇಟ್ಕೋಬಾರ್ದು. ನನ್ನದು ಅಷ್ಟೇ ಅಲ್ಲ, ಆ ದಿನ ಪೂರ್ತಿ ಅಥವಾ ಶಿವರಾತ್ರಿ ಅಥವಾ ವಿಶೇಷವಾಗಿ ಯೋಗದಲ್ಲಿ ಕುಳಿತುಕೊಂಡಾಗ ಈ ಸ್ಥೂಲ ಪ್ರಪಂಚದ ಯಾವುದೇ ವಿಷಯಗಳು, ವಿಚಾರಗಳು, ಚಿಂತನೆಗಳು, ಚಿಂತೆ, ಜವಾಬ್ದಾರಿ, ಸೇವೆ, ವಿಶ್ವ ಪರಿವರ್ತನೆ, ಇದು ಯಾವುದು ಕೂಡ ನಿಮ್ಮ ಮನಸ್ಸಿನಲ್ಲಿ ಬರಕೂಡದು. 84 ಜನ್ಮದ ಯಾವುದೇ ಪಾತ್ರ ಇರಲಿ, ವರ್ತಮಾನ ಸಮೇತ ನಿಮ್ದು ಯಾವುದೇ ಸ್ಟೇಜ್ ಇರಲಿ, ಭವಿಷ್ಯದಲ್ಲಿ ನೀವೇನಾಗಬೇಕು ಹೇಳುವಂಥದ್ದಿರಲಿ, ಇದು ಯಾವುದೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏನಾಗಬಾರ್ದು? ಬರಕೂಡದು. ಅದಕ್ಕೆ ಬಾಬಾ ನಿಸ್ಸಂಕಲ್ಪ ಸ್ಥಿತಿ. ಅದ್ರ ಯಾವುದ್ರ ಜೊತೆಗೂ ನೀವೇನ್ ಮಾಡುವಂಗಿಲ್ಲ, ಜೋಡಣೆ ಮಾಡುವಂಗಿಲ್ಲ. ಓಕೆ, ಹಾಗಂತ ನಿದ್ರೆ ಮಾಡ್ಕೊಂಡಿರೋದಾ? ಅಲ್ಲ. ಇವಾಗ ಅದೇನು ಉಪವಾಸ ಅಂತ ಬಿಟ್ಟೆಲ್ಲ ನಿದ್ರೆ ಮಾಡಿರ್ತಾರ? ಇಲ್ವಲ್ಲ.
ಎಲ್ಲಾ ಕೆಲಸವನ್ನು ಅವ್ರು ಮಾಡ್ತಾರಲ್ಲ ಭಕ್ತರು. ಇನ್ನು ದೇವಸ್ಥಾನಕ್ಕೆ ಹೋಗೋದು, ತೆಂಗಿನಕಾಯಿ ಹೊಡೆಯೋದು, ಭಜನೆ ಮಾಡೋದು, ಆ ಮಾಲೆಯನ್ನ ಏನ್ ಮಾಡೋದು, ಜಪ ಮಾಡುವಂಥದ್ದು ಎಲ್ಲವನ್ನು ಮಾಡ್ತಾರಲ್ವಾ ಅಲ್ವಾ? ಹಾಗೆ ನೀವೇನ್ ಮಾಡ್ಬೇಕು? ಪರಮಾತ್ಮ ನೆನಪಲ್ಲಿರ್ಬೇಕು. ಹೇಳ್ತಾರೆ ಬೀಹದ್ದಿನ ವ್ರತವನ್ನ ಧಾರಣೆ ಮಾಡಿ. ಯಾವುದು? ಬೀಹದ್ದಿನ ವ್ರತ ಬೇಹದ್ದಿನ ಧಾರಣೆ ಅಂದ್ರೆ ಏನು? ಹದ್ ಅಂತಂದ್ರೆ ಏನು? ಬೇಹದ್ ಅಂತ ಹದ್ ಅಂತಂದ್ರೆ ಸ್ವಲ್ಪ, ಬೇಹದ್ ಅಂತಂದ್ರೆ ಜಾಸ್ತಿ. ವಿಶಾಲ, ಅನ್ಲಿಮಿಟೆಡ್. ಈಗ ಈಗ ಶರೀರದ ಬಗ್ಗೆ ನಿಮ್ಮ ವೈಯಕ್ತಿಕವಾಗಿ ಯೋಚನೆ ಮಾಡೋದು ಹದ್ದೋ ಬೇಹದ್ದೋ? ಹದ್ದು. ಹದ್ದು. ಒಂದು ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡೋದು ಹದ್ದೋ ಬೇಹದ್ದೋ? ಹದ್ದು. ಹದ್ದು. ಸರಿ. ಈಶ್ವರಿ ಪರಿವಾರದ ಬಗ್ಗೆ ಅಥವಾ ನಿಮ್ಮ ಸೆಂಟರ್ ಬಗ್ಗೆ ಯೋಚನೆ ಮಾಡೋದು ಹದ್ದೋ ಬೇಹದ್ದೋ? ಹದ್ದು. ಸರಿ. ಒಂದು ಝೋನ್ ಬಗ್ಗೆ ಯೋಚನೆ ಮಾಡೋದು ಹದ್ದೋ ಬೇಹದ್ದೋ? ಹದ್ದು. ಒಂದು ಸರಿ. ಈಗ ನಿಮ್ಮ ತಾಲೂಕಿನ ಬಗ್ಗೆ ಯೋಚನೆ ಮಾಡೋದು ಹದ್ದೋ ಬೇಹದ್ದೋ? ಹದ್ದು. ಒಂದು ಹಾ. ರಾಜ್ಯದ ಬಗ್ಗೆ ಯೋಚನೆ ಮಾಡೋದು ಹದ್ದು. ಹದ್ದು. ಸರಿ. ದೇಶದ ಬಗ್ಗೆ ಯೋಚನೆ ಮಾಡೋದು? ಹದ್ದು. ಒಂದು ಹಾ. 7 ಖಂಡದ ಬಗ್ಗೆ ಯೋಚನೆ ಮಾಡೋದು? ಹದ್ದು. ಹದ್ದು. ಭೂಮಿ ಬಗ್ಗೆ ಯೋಚನೆ ಮಾಡೋದು? ಹದ್ದು. ಹದ್ದು. ಸರಿ. ಸ್ಥೂಲ ಪ್ರಪಂಚದ ಬಗ್ಗೆ ಯೋಚನೆ ಮಾಡೋದು? ಒಂದು ಸರಿ. 3 ಲೋಕದ ಬಗ್ಗೆ ಯೋಚನೆ ಮಾಡೋದು? ಬೇಹದ್ದು 3 ಲೋಕದ ಬಗ್ಗೆ ಯೋಚನೆ ಮಾಡೋದು? ಬೇಹದ್ದು ಅಲ್ವಾ? ಬಾಬಾ ಹತ್ರ ಆ ಯೋಚನೆನೂ ಇರಬಾರ್ದಂತ. ಸ್ಥೂಲ ಲೋಕ ಅಲ್ಲ, ಯಾವುದು? ಮೂರು ಲೋಕ. ಮೂರು 3 ಲೋಕದ ಬಗ್ಗೆ ಯೋಚನೆನೂ ಕೂಡ ಇರಬಾರ್ದು. ಬೇಹದ್ ಕಾ ವ್ರತ. ವ್ರತ ಅಂತಂದ್ರೆ ಏನು? ಬೇಹದ್ ಅಂದ್ರೆ 3 ಲೋಕಕ್ಕೆ ಬೇಹದ್ ಅಂತ ಹೇಳ್ತಾರ, ಹೌದಾ? ಆ ಬೇಹದ್ದಿನ ಯೋಚನೆ ಚಿಂತೆನೂ ಕೂಡ ನಿಮ್ಗೆ ಏನಾಗ್ಬಾರ್ದು, ಆ ದಿವಸ ಇರಬಾರ್ದು. ಯಾಕೆ? ಮನೇಲಿ ಯಾರು ಅಡಿಗೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ ಅಂತಂದ್ರೆ ನೀವು ಅಡಿಗೆ ಮಾಡ್ಬೇಕಾದ ಅವಶ್ಯಕತೆ ಇರೋದಿಲ್ವಲ್ಲ. ಅಡಿಗೆ ಮಾಡೋದೇ ಅವಶ್ಯಕತೆ ಇಲ್ಲ ಅಂದ್ರೆ ಯಾವ ಬೇಳೆ ತರಬೇಕು, ಯಾವ ತರಕಾರಿ ತಗೊಳ್ಬೇಕು, ಯಾವ ತಿಂಡಿ ಮಾಡ್ಬೇಕು ಹೇಳುವಂಥದ್ದು ಏನ್ ಬರೋದಿಲ್ಲ, ಸಂಕಲ್ಪಗಳು ಬರೋದಿಲ್ಲ ಅಲ್ವಾ? ಬರೋದು ಹಾಗಿದ್ರೆ ಅದನ್ನ ಏನ್ ಮಾಡ್ಬೇಕಾಗಿದ್ರೆ ಹದ್ದಿನ ಬಗ್ಗೆ ಯೋಚನೆ ಮಾಡುವಂಗಿಲ್ಲ, ಬೇಹದ್ದಿನ ಬಗ್ಗೆ ಯೋಚನೆ ಮಾಡುವಂಗಿಲ್ಲ, 3 ಲೋಕದ ಬಗ್ಗೆ ಯೋಚನೆ ಮಾಡುವಂಗಿಲ್ಲ. ಮತ್ತೆ ಏನ್ ಮಾಡ್ಬೇಕಾಗಿದ್ರೆ ಮನ ಬುದ್ಧಿಯನ್ನ ತಂದೆ ಹತ್ರ ಕೊಟ್ಬಿಟ್ಟು ಸಪ್ತಗುಣಗಳ ಅನುಭವ ಮಾಡಿ ವಿಶ್ವದ ಎಲ್ಲ ವಿಶ್ವ ಬಂತು ಅಂದ್ರೆ ಅಲ್ಲೊಂದು ಜವಾಬ್ದಾರಿ ಬಂತಲ್ಲ. ವಿಶ್ವ ಕೊಡಬೇಕು ಅಂದಾಗ ಒಂದ್ ಜವಾಬ್ದಾರಿ ಬಂತ. ನಾವ್ ಕೊಡೋದಿಲ್ಲ, ಬಾಬನ ಹತ್ರ ಇಟ್ರೆ ಬಾಬನೇ ಎಲ್ಲ ಮಾಡ್ಕೊಂತಾರೆ. ಬಾಬನಿಗೂ ಹೇಳುವಂಗಿಲ್ಲ ವಿಶ್ವ ಕೊಡು ಅಂತ. ನಿಮ್ ಕೆಲ್ಸ ಏನು? ಮನ ಮನಸ್ಸನ್ನ ಬುದ್ಧಿಯನ್ನ ಹತ್ರ ಇಡೋದು, ಸುಖದ ಅನುಭವ ಮಾಡೋದು. ಈಗ ಒಂದು ಮಗು ಮೊಬೈಲ್ ನೋಡ್ತಾ ಇರ್ತದೆ, ಅದೇನು ಯೋಚನೆ ಮಾಡ್ತದೆ? ಏನು ಇಲ್ಲ. ಕುಟುಂಬದ ಬಗ್ಗೆ ಯೋಚನೆ ಮಾಡುತ್ತಾ? ಇಲ್ಲ. ಸ್ವಯಂದ ಬಗ್ಗೆ ಯೋಚನೆ ಮಾಡುತ್ತಾ? ಇಲ್ಲ. ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆ ಯೋಚನೆ ಇಲ್ಲ. ಮಾಡುತ್ತಾ? ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಾ? ಏನ್ ಮಾಡ್ತಾ ಇರ್ತದೆ? ಮೊಬೈಲ್ ನೋಡೋದು, ಮೊಬೈಲ್ ಕಾರ್ಯಕ್ರಮದ ಕಡೆ ಗಮನ ಕೊಡೋದು, ಮತ್ತೆ ಅದ್ರ ಸುಖ ಅನುಭವ ಮಾಡೋದು. ಬೇರೆ ಎಲ್ಲದಿಂದ ಅದೇನಾಗಿರ್ತದೆ? ಡಿಟ್ಯಾಚ್ ಆಗಿರುತ್ತೆ. ಯಾವ್ದ್ರ ಜೊತೆಗೆ ಅಟ್ಯಾಚ್ ಆಗಿರ್ತದೆ? ಮೊಬೈಲ್ ನಲ್ಲಿ ಆ ಸಮಯದಲ್ಲಿ ಬರುವಂತ ಒಂದು ಕಾರ್ಯಕ್ರಮ, ಹೌದಾ? ಅದು ಕ್ರಿಕೆಟ್ ಇರ್ಬೋದು, ಕಲ್ಚರಲ್ ಇರ್ಬೋದು, ಅದು ಆಧ್ಯಾತ್ಮಿಕ ಇರ್ಬೋದು, ಅದು ಫಿಲ್ಮ್ ಇರ್ಬೋದು, ಸೀರಿಯಲ್, ಏನಾದ್ರೂ ಇರ್ಲಿ ಅದು. ಓಕೆ. ಹಾಗೆ ನಿಮ್ಮ ಮನ ಬುದ್ಧಿನ ಯಾರ ಹತ್ರ ಇಟ್ಟಿದ್ದೀರಿ ನೀವು? ಬಾಬಾ ಹತ್ರ. ಓಕೆ. ಬಾಬನ ಹತ್ರ ಏನಿದೆ? ಸಪ್ತಗುಣಗಳು. ಸರಿ. ನಿಮ್ಮ ಮನಸ್ಸನ್ನ ಬಾಬನ ಹತ್ರ ಇಟ್ರೆ ಬಾಬಾ ವಿಕರ್ಮ ವಿನಾಶ ಮಾಡಿಸ್ತಾರೋ ಮಾಡಲ್ವೋ? ಮಾಡಿಸ್ತಾರೆ. ನೀವು ಹಗುರ ಆಗ್ತಿರೋ ಆಗಲ್ವೋ? ಆಗ್ತೀವಿ. ಅವಾಗಲ್ಲೊಂದು ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಆ ಅನುಭವದಲ್ಲಿ ಮಾತ್ರ ಸ್ಥಿತರಾಗಿ ಶರೀರ ಒಯ್ದ್ಬಿಟ್ಟು ಅಮ್ಮನ ಹತ್ರ ಇಟ್ಟಿದ್ದೀರಿ, ಅಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಮ್ಮ ಸ್ನಾನ ಮಾಡಿಸಿದಾಗ ಶರೀರದ ಹಗುರತೆ ಅನುಭವ ಆಗತ್ತೆ ತಾನೆ? ಬಿಸಿ ನೀರಿನ ಅನುಭವ ಆಗತ್ತೆ ತಾನೆ? ಸೋಪಿನ ಸ್ಮೆಲ್ಲಿನ ಅನುಭವ ಆಗತ್ತೆ ತಾನೆ? ಅಮ್ಮ ಶರೀರವನ್ನ ಟವೆಲ್ನ ಒರೆಸೋದ ಅನುಭವ ಆಗತ್ತೆ ತಾನೆ? ಅದ್ರ ಮೊದಲು ಶರೀರ ಹೇಳೋ ಸಾಧನ ಹೆಂಗಿರ್ತದೆ? ಸ್ನಾನ ಮಾಡೋ ಮೊದಲು ಹೆಂಗಿರ್ತದೆ ಶರೀರ? ಭಾರ ಅಂತ ಅನಿಸ್ತಾ ಇರ್ತದಲ್ವಾ?
ಒಂದ್ ರೀತಿ ತೊಂದ್ರೆ ಅಂತ ಅನಿಸುತ್ತೆ. ಅದೇ ಆ ಸ್ವಚ್ಛತೆ ಮಾಡ್ತಾ ಹೋದಾಗ ಹಗುರತೆ ಅನುಭವ ಆಗತ್ತಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಆ ಶಿವರಾತ್ರಿ ದಿನ ನೀವ್ ಹೇಗಿರ್ಬೇಕಂತೆ? ಹಿಂಗಿರ್ಬೇಕು. ಹಿಂಗಿರ್ಬೇಕು. ಬೀಹದ್ದಿನ ವ್ರತವನ್ನು ಧಾರಣೆ ಮಾಡಿ ಸಂಪೂರ್ಣವಾಗಿ ಹಿಂಗಿರ್ಬೇಕು, ಶಾಂತವಾಗಿರ್ಬೇಕು. ಇದನ್ನ ಯಾರು ಹೇಳ್ತಾ ಇರೋದು? ಬಾಬಾ. ಅದರ ಮಜಾ ಏನು ಗೊತ್ತಾ? ನಾವಿದ್ರ ಉಲ್ಟಾ ಇರ್ತೀವಿ. ಹೆಂಗಿರ್ತೀವಿ? ಹೇಗೆ? ಶಿವರಾತ್ರಿ ದಿನ ಫುಲ್ ಟೆನ್ಷನ್. ಯಾಕೆ ಹೇಳಿ? ಪಾಂಪ್ಲೆಟ್ ಹಚ್ಚೋದು. 40 ಅಡಿ ಶಿವಲಿಂಗ, ಜನ ಬರ್ತಾ ಇದ್ದಾರೆ, ಓಡಿಸ್ಕೊಡ್ಬೇಕು ಅವರಿಗೆ. ರಾತ್ರಿ ಪೂರ್ತಿ ರೆಡಿ ಮಾಡಬೇಕು, ದ್ವಾದಶಿ ಲಿಂಗನೂ ಸೆಟ್ ಮಾಡಬೇಕು, ತೋರಣನೂ ಹಾಕ್ಬೇಕು, ಫ್ಲೆಕ್ಸ್ ಅನ್ನ ಫಿಕ್ಸ್ ಮಾಡಬೇಕು. ಫುಲ್ ಆ ದಿವಸ ಹೆಂಗೆ ಮನಸ್ಸು ಬುದ್ಧಿ ಫ್ಯೂಸ್ ಯಾವ್ದಲ್ಲಿ? ಬಾಬಾ ಯಾವ್ದೇನ್ ಹೇಳ್ತಿದ್ದಾರೆ ಇಲ್ಲಿ? ಬಾಬಾ ಏನ್ ಹೇಳ್ತಿದ್ದಾರೆ? ಎಲ್ಲದಿಂದ ಡಿಟ್ಯಾಚ್ ಆಗ್ಬಿಟ್ಟು ಏನ್ ಮಾಡ್ಬೇಕು? ಸ್ಪಷ್ಟವಾಗಿ ಕೇಳಿ. ಯಾವ ಭಕ್ತರು ಆ ದಿನ ಶಿವರಾತ್ರಿಯ ದಿನ ಶಿವನ ಆರಾಧನೆ ಮಾಡ್ತಾ ಇದ್ದಾರೋ ಆ ಭಕ್ತರು ಯಾಕೆ ಮಾಡ್ತಿದ್ದಾರೆ ಆರಾಧನೆಯನ್ನ, ಪೂಜೆ ಪುನಸ್ಕಾರವನ್ನು ಯಾಕೆ ಮಾಡ್ತಿದ್ದಾರೆ? ಅವ್ರಿಗೂ ಸುಖ ಶಾಂತಿ ಅವಶ್ಯಕತೆ ಇದೆಯಲ್ಲ, ಆದ್ರಿಂದ ಅಲ್ವಾ? ಹಾಗೆ ನೀವ್ ಯಾರು? ಬ್ರಾಹ್ಮಣರು. ನೀವ್ಯಾರು? ಸಂಗಮಯುಗ ಬ್ರಾಹ್ಮಣರು. ಬ್ರಾಹ್ಮಣರ ಕೆಲಸ ಏನು? ಪ್ರಸಾದ ಕೊಡುತ್ತಾನೆ. ಆ ದಿನ ಶಿವನ ದೇವಸ್ಥಾನ ಎಷ್ಟು ರಶ್ ಇರ್ತದೆ ಅಂತಂದ್ರೆ ಜನರಿಗೆ ಆರತಿ ನೋಡ್ಲಿಕ್ಕೆ, ಕುಂಕುಮಾರ್ಚನೆ ಮಾಡ್ಲಿಕ್ಕೆ ಪುರುಸತ್ ಇರೋದಿಲ್ಲ, ಅಷ್ಟು ರಶ್ ಇರ್ತದೆ. ಹೌದಾ? ಅವಾಗ ಪ್ರಸಾದ ತಗೊಳ್ಳೋದು, ಹೋಗ್ತಾಳ. ಹಾಗಿದ್ರೆ ಆ ಪ್ರಸಾದ ನಿರಾಕಾರವಾಗಿರ್ಬೇಕು, ಸಾಕಾರದಲ್ಲಿರ್ಬೇಕು? ನಿರಾಕಾರ. ಅವಾಗ ನೀವೇನ್ ಮಾಡ್ಬೇಕಾಗಿದ್ರೆ? ಏನ್ ಮಾಡ್ಬೇಕು? ನಿಮ್ಮ ಸ್ಥಳದಲ್ಲಿ ಕೂತ್ಕೊಂಡು ಚೆನ್ನಾಗಿ ಯೋಗ ಮಾಡ್ಬೇಕು. ಏನ್ ಮಾಡ್ಬೇಕು? ಚೆನ್ನಾಗಿ ಯೋಗ ಮಾಡ್ಬೇಕು. ಬೆಳಗಿಂದ ಸಾಯಂಕಾಲದವರೆಗೆ ಏನು ಕೆಲಸ ಇಲ್ಲದೆ ಗಂಟೆಗಟ್ಲೆ. ಹೇಗೆ ಮಮ್ಮಾರವರು ದೀಪಾವಳಿ ಸಮಯದಲ್ಲಿ ಟೆರೆಸ್ ಮೇಲೆ ಹೋಗ್ಬಿಟ್ಟು ಏನ್ ಮಾಡ್ತಿದಾರಂತೆ? ಹಗಲು ರಾತ್ರಿ ಏನ್ ಮಾಡ್ತಿದ್ರು? ಯೋಗ ಮಾಡ್ತಿದಾರಂತೆ. ಯಾಕೆ ಮಾಡ್ತಿದ್ರು? ಎಲ್ಲ ಆತ್ಮಗಳಿಗೂ ಸಂದೇಶ ಸಿಗ್ಲಿ ಅಂತ. ಯಾಕಂತಂದ್ರೆ ದೀಪಾವಳಿ ಅಂತಂದ್ರೆ ಲಕ್ಷ್ಮೀ ಪೂಜೆ ಮಾಡ್ತಾರಲ್ವಾ? ಹೌದು. ಭಕ್ತರೆಲ್ಲ ಲಕ್ಷ್ಮೀನ ಆರಾಧನೆ ಮಾಡ್ತಾರಲ್ವಾ? ಅವರು ಸ್ಥೂಲ ಧನವನ್ನ ಕೇಳ್ತಿದ್ದಾರೆ, ಆದ್ರೆ ಅವ್ರಿಗೆ ಬೇಕಾಗಿರೋದೇನು? ಆತ್ಮಿಕ ಧನ ತಾನೇ. ಆವಾಗ ತಮ್ಮ ಮನಸ್ಸು ಬುದ್ಧಿಯನ್ನ ಬಾಬಾರವರಿಗೆ ಕೊಟ್ಬಿಟ್ಟು ಏನ್ ಮಾಡ್ತಿದಾರಂತೆ? ಆ ಭಕ್ತರ ಮನೋಅಭಿಷ್ಟ ಮನಸ್ಸಿಗೆ ಏನ್ ಬೇಕು? ಹಣ್ಣು ಬೇಕಾ? ಗೋಬಿ ಮಂಚೂರಿ ಬೇಕಾ? ಸುಖ ಶಾಂತಿ. ಹೌದು ತಾನೆ. ಅದನ್ನ ಕೊಡಲಿಕ್ಕೆ ಅವರು ತಮ್ಮ ತನುವನ್ನ, ಮನಸ್ಸನ್ನ ಯಾರ ಕೈಯಲ್ಲಿ ಕೊಡ್ತಾ ಇದ್ರು? ಹಾಗೆ ನಾವು ಕೂಡ ಫಾಲೋ ಫಾದರ್ ಮದರ್ ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕಾಗಿದ್ರೆ ಆ ದಿನ ನಮ್ಮ ಎಲ್ಲ ಜವಾಬ್ದಾರಿಯಿಂದ, ಎಲ್ಲ ಕೆಲಸದಿಂದ ನಾವೇನಾಗಿರ್ಬೇಕು? ಡಿಟ್ಯಾಚ್ ಆಗ್ಬಿಟ್ಟು ಏನ್ ಮಾಡ್ಬೇಕು? ಶಾಂತವಾಗಿರ್ಬೇಕು. ಅಂತಂದ್ರೆ ಶಿವರಾತ್ರಿ ದಿನ ಹಗಲು ರಾತ್ರಿ ನೀವು ಹಂಗೆ ಕುತ್ಕೊಳ್ಬೇಕು ಅಂತಂದ್ರೆ ವರ್ಷ ಪೂರ್ತಿ ಹಾಗೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿರ್ಬೇಕಲ್ಲ. ಒಂದೇ ದಿನ ಕುತ್ಕೊಂಡು ಆಗತ್ತಾ? ಪ್ರಾಕ್ಟೀಸ್ ಆಗತ್ತಾ? ಇಲ್ವಲ್ಲ. ತುಂಬಾ ಸಮಯದ ಅಭ್ಯಾಸ ಹೇಳುದು ನಮ್ಗೇನಾಗ್ಬೇಕಾಗ್ತದೆ? ಬೇಕಾಗತ್ತೆ ಅಲ್ವಾ? ತುಂಬಾ ಕಡೆಗೆ ಬಟ್ಟಿಗೆ ಹೋದಾಗ ಅಲ್ಲಿರುವಂತ ನಿಮ್ಮಿತ್ತದವ್ರು ಹೇಳ್ತಾರೆ, ಅಣ್ಣವ್ರೆ ನಮ್ಮಲ್ಲಿ ಬಟ್ಟಿ ಅಂತಂದ್ರೆ ಅರ್ಧ ದಿನ ಅಷ್ಟೇ. ಓಕೆನಾ? ಎಲ್ಲರೂ 11 ಗಂಟೆ 12 ಗಂಟೆ ಬರ್ತಾರೆ, ಮೂಡ್ಲಿಕ್ಕೆ ಕೇಳ್ತಾರೆ, ಬ್ರಹ್ಮ ಭೋಜನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೀವು 3 ದಿನ ಅಂತ ಹೇಳ್ತೀರಿ, 3 ದಿನ ಏನ್ ಮಾಡ್ತೀರಿ ಅವರಿಗೆ ಅಂತ? ನಾವೇನಾದ್ರೂ ಮಾಡ್ತೀವಿ ಅಕ್ಕೋರೆ, ನೀವು ಅವ್ರಿಗೆ ತಂದು ಕುಳಿಸಿ, ಮುಂದಿನ ಕೆಲಸ ನಾವು ಮಾಡ್ತೀವಿ. ಅವ್ರಿಗೆ ಏನ್ ಬೇಕೋ ಅದನ್ನು ಕೊಡ್ತೀವಿ ಅಲ್ವಾ? ಇವಾಗ ತುಂಬಾ ಕಡೆಗೆ ಬಟ್ಟಿ ಆದಾಗ 3 ದಿನ ಆದ್ರೂ ಸಾಕೆ ಹಾಕೋದಿಲ್ಲ. ಅಣ್ಣವ್ರು ಇಷ್ಟು ಬೇಗ ಮುಗಿದೋಯ್ತಾ ಅಂತ ಹೇಳ್ತಾರೆ. ಬೆಳಗಿನ ಸಾಯಂಕಾಲ ಕುಂತಿರ್ತಾರೆ. ಯಾಕೆ ಅಲ್ವಾ ಪಾರ್ವತಕ್ಕವ್ರೆ? ಯಾಕಂದ್ರೆ ನಿಮ್ಗೆ ಬೇಕಾಗಿರೋದು ಸಿಗ್ತಾ ಇರ್ತದಲ್ಲಿ. ಬೇಕಾಗಿರೋ ಸಿಗ್ತಾ ಇದ್ದಾಗ, ರುಚಿಯಾಗಿರೋ ಸಿಗ್ತಾ ಇದ್ದಾಗ, ಅಂದ್ರೆ ರುಚಿ ಅಂದ್ರೆ ಶರೀರಕ್ಕೆ ಬೇಕಾಗಿರೋ ಭೋಜನ ಅಲ್ಲ, ಬಜ್ಜಿ ಬೋಂಡ ಅಲ್ಲ, ಆತ್ಮಕ್ಕೆ ಬೇಕಾಗಿರೋದು. ಅಂದ್ರೆ ಸಿಗ್ತಾ ಇದ್ದಾಗ ನಮ್ಗೆ ಏನ್ ಅನ್ಸುತ್ತೆ? ಇನ್ನೂ ಬೇಕು. ಯಾಕಂದ್ರೆ ಹೊಟ್ಟೆ ಅಷ್ಟು ಹಸ್ದಿರ್ತದಲ್ವಾ?
ಹೌದು. ಇನ್ನೂ ಬೇಕು ಅಂತ ಹೇಳ್ಬಿಟ್ಟು ಏನಾಗ್ತಾ ಇರ್ತದೆ, ಅನಿಸ್ತಾ ಇರ್ತದೆ. ಅಂದ್ರೆ ಆತ್ಮಗಳಿಗೆ ಬೇಕಾಗಿರೋದನ್ನ ಕೊಟ್ಟಾಗ ಆತ್ಮಗಳು ಬಂದೇ ಬರ್ತಾರೆ. ಬರ್ತಾರೆ ಅಲ್ವಾ. ಕೊಡುವಂತ ಕೆಲಸವನ್ನ ನಾವು ಮಾಡ್ಬೇಕಲ್ವಾ. ಓಕೆ, ಹ್ಮ್. ನಾವು ಅವ್ರಿಗೆ ಏನ್ ಮಾಡ್ತೀವಿ, ಆ ದಿನ ಸಂದೇಶವನ್ನ ಕೊಡ್ತೀವಿ. ಯಾವ ಸಂದೇಶ ಕೊಡ್ತೀವಿ? ಈಶ್ವರೀಯ ಬೇರೆ ಸಂದೇಶ ಬೇರೆ, ಸೇವೆ ಬೇರೆ. ಗೊತ್ತಾ ನಿಮ್ಗೆ? ಸಂದೇಶ ಬೇರೆ, ಸೇವೆ. ಹೇಗೆ? ನಾಗಣ್ಣವ್ರು ಕೇಳೋಣ. ನಾಗಣ್ಣವ್ರು ಹೇಳಿ, ಸಂದೇಶ ಮತ್ತು ಸೇವೆಗೆ ಏನು ವ್ಯತ್ಯಾಸ? ಓಂ ಶಾಂತಿ. ಹಾ, ಅದ್ರ ಸಂದೇಶ ಅಂದ್ರೆ ಏನ್ರ ಸಂದೇಶ ಅಂದ್ರೆ ಕೋರ್ಸ್ ಬಗ್ಗೆ ಕೊಡೋದಣ್ಣ. ಹಾ. ಸೇವೆ ಅಂತಂದ್ರೆ ಸೇವೆ ಅಂದ್ರೆ ಯಾವ ತರ ಸೇವೆ ಇಲ್ಲ ಅಣ್ಣ? ಯಾವುದೇ ಸೇವೆ ಇರ್ಬೋದು. ಮನಸ ವಾಚ ಕರ್ಮಣ ತರ ಹೊನದನ. ಸೇವೆಗೂ ಸಂದೇಶಕ್ಕೂ ಏನು ವ್ಯತ್ಯಾಸ? ಹ್ಮ್. ಹೇಳಿ ಜಯಂತಿ ಅಕ್ಕ, ಹೇಳಿ. ಓಂ ಶಾಂತಿ ಅಣ್ಣ. ಹಾ, ಅಣ್ಣ, ಸಂದೇಶ ಸಾಕಾರ, ಬಾಯಿಂದ ಹೇಳೋದು ಹಾ, ಎಲ್ಲವನ್ನೂ. ಹಾ. ಸೇವೆ ಅಂದ್ರೆ ಮನಸ್ಸಿನಿಂದ ನಿರಾಕಾರವಾಗಿ ವೈಬ್ರೇಷನ್ ನ ಕಳಿಸೋದು. ಹಾ, ಸರಿ. ಓಕೆ, ಕೇಳಿ. ಸಂದೇಶ ಅಂದ್ರೆ ಏನು ಗೊತ್ತಾ? ಈ ಊರಲ್ಲಿ ಇಲ್ಲಿ ಒಂದು ಬೇಕರಿ ಇದೆ, ಅಲ್ಲಿ ಕೇಕ್ ಸಿಗ್ತದೆ, ಸ್ವೀಟ್ ಸಿಗ್ತದೆ, ಬಿಸ್ಕಿಟ್ ಸಿಗತ್ತೆ ಅಂತ ತಿಳಿಸೋದು ಸಂದೇಶ. ಸಂದೇಶ. ಅಲ್ಲಿ ಬೇಕರಿ ಇದೆ, ಅಲ್ಲಿ ಅದು ಸಿಗ್ತಾ ಇದೆ ನೋಡಿ, ಪಾಂಪ್ಲೆಟ್ ತಗೊಳ್ಳಿ, ಇಲ್ಲಿ ಹೋದ್ರೆ ನಿಮ್ಗೆ ಈ ಐಟಮ್ ಸಿಗ್ತದೆ. ಇದೇನು ವಿಷಯ, ಇನ್ಫಾರ್ಮೇಶನ್. ಸೇವೆ ಅಂತಂದ್ರೆ ಏನು? ಕೇಕ್ ತಂದ್ರೆ ತಿನ್ಸೋದು. ಏನ್ ಹೇಳಿ? ಪ್ರಾಡಕ್ಟ್ ಅವ್ರಿಗೆ ಏನ್ ಬೇಕು ಅದನ್ನೇನ್ ಮಾಡೋದು, ತಿನ್ನಿಸೋದು. ಸೇವೆ ಅಂತ ಯಾವ್ದಕ್ಕೆ ಹೇಳ್ತಾರೆ? ನಾವು ತುಂಬಾ ಸಲ ಚರ್ಚೆ ಮಾಡಿದೀವಿ. ಸೇವೆ ಹೇಳುವಂಥದ್ದು ಈ ಪ್ರಪಂಚದಲ್ಲಿ ಭಗವಂತನಿಗೆ ಮಾತ್ರ ಅನ್ವಯ ಆಗತ್ತೆ ಹೊರತು ನಮ್ಗೆ ಅನ್ವಯ ಆಗೋದಿಲ್ಲ ಅದು. ಯಾಕಂದ್ರೆ ಸೇವೆ ಅನ್ನೋದು ಏನಿದೆ, ಅದನ್ನು ಒಂದು ಕರ್ಮ. ಆದ್ರೆ ಆ ಕರ್ಮದ ಫಲವನ್ನು ನಾನು ಯಾವಾಗಲೂ ಸ್ವೀಕಾರ ಮಾಡಬಾರ್ದು. ನಾನು ಕರ್ಮ ಮಾಡಬೇಕು, ಅದ್ರ ಕರ್ಮದ ಫಲ ಏನು ಬರ್ತದೆ ಅದನ್ನ ನಾನು ಸ್ವೀಕಾರ ಮಾಡಬಾರ್ದು. ಅದ್ರ ಮನುಷ್ಯ ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿವತ್ತೇನು ಈಶ್ವರ್ಯ ಕಾರ್ಯ ಮಾಡ್ತೀವಿ, ಅದರಿಂದ ನನ್ನ 63 ಜನ್ಮದ ಸಾಲ ತೀರುತ್ತೆ ಅಂದ್ಮೇಲೆ ಫಲ ತಗೊಂಡಂಗಾಯ್ತಲ್ವಾ. ಹೌದು. ಭವಿಷ್ಯಕ್ಕೆ 21 ಜನ್ಮಕ್ಕೆ ಇದೇ ಕರ್ಮದ ಫಲ ತಿಂತೇನೆ ಅಂದ್ಮೇಲೆ ನಾನು ತಗೊಂಡಂಗಾಯ್ತಲ್ವಾ. ಅದೇ ಶಿವಬಾಬಾ ಮಾತ್ರ ಅವ್ರೇನು ಈ ಪ್ರಪಂಚಕ್ಕೆ ಕೊಡ್ತಾರೆ, ಆವಾಗ ಅದರಿಂದ ಅವ್ರೇನು ತಗೊಳಲ್ವಲ್ಲ. ಹೌದು. ನಿಮ್ಗೆ ಇಡ್ಲಿ ವಡ ತಿಂತಾರ, ಅವ್ರು ಹೂವಿನ ಹಾರ ತಗೊಳ್ತಾರ, ಏನ್ ತಗೊಳ್ತಾರ ಅವ್ರು ಹೇಳಿ ನೋಡೋಣ? ತಗೊಳಲ್ಲ. ಇನ್ನು ತಗೊಳಲ್ಲ ತಾನೆ. ಹಾಗಂದ್ರೆ ಈ ಪ್ರಪಂಚ ಕೊಡ್ತಾರ, ಕೊಡಲ್ವೋ? ಕೊಡ್ತಾರೆ. ಹಾಗಿದ್ರೆ ಸೇವೆ ಅಂತಂದ್ರೆ ಏನು? ಕೊಡೋದು. ನಿರೀಕ್ಷೆ, ಆ? ಏನು ನಿರೀಕ್ಷೆ ಇರಬಾರ್ದು. ನಿರೀಕ್ಷೆ ಆವಾಗ ಫಲಕ್ಕೆ ಸೇವೆ. ಸೇವೆ ಅಂತಂದ್ರೆ ಸಾಧನ ಮಾತ್ರ ನಾನು ಕೊಡಬೇಕೆ ಹೊರತು ಆ ಸಾಧನವನ್ನ ಶಿವಬಾಬಾ ಉಪಯೋಗ ಮಾಡಬೇಕು. ಸಾಧನವನ್ನು ನಾನು ಮಾತ್ರ ಕೊಟ್ಟಿದ್ದೇನೆ ಅಷ್ಟೇ, ನಾನು ಉಪಯೋಗ ಮಾಡುವ ಹಾಗೆ ಇಲ್ಲ. ಉದಾಹರಣೆಗೆ, ನಿಮ್ಮ ಹತ್ರ ಧನ ಇದೆ, ಧನವನ್ನ ಒಯ್ದ್ಬಿಟ್ಟು ಭಂಡಾರದಲ್ಲಿ ಹಾಕಿದ್ರೆ ನಿಮ್ಗೆ ಕೆಲಸ ಮುಗೀತು. ಅದಕ್ಕೆ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ. ನೀವ್ ಯಾರಿಗೆ ಕೊಟ್ಟಿದ್ದೀರಿ? ಶಿವಬಾಬಾ. ಎದುರುಗಡೆ ಇದ್ದವ್ರಿಗೆ ನೋಡ್ಬಿಟ್ಟು ಕೊಟ್ಟಿಲ್ಲ. ನೀವು ಧನವನ್ನ ಕೊಟ್ರಿ, ನಿಮ್ ಕೆಲಸ ಮುಗೀತ್. ಮುಂದೆ ಯಾವ್ದಕ್ಕೆ ಹೇಗೆ ಉಪಯೋಗ ಮಾಡ್ತದೆ ಅದು ಯಾರಿಗೆ ಬಿಟ್ಟಿದ್ದು? ಬಾಬಾ. ಸೇರಿಗಂತ ಹೇಳಿದ್ರು ಟೈಲ್ಸಿಗೆ ಹಾಕಿದ್ದಾರೆ, ಭೋಜನಕ್ಕೆ ಅಂತ ಹೇಳಿದ್ರು ಗಿಫ್ಟಿಗೆ ಹಾಕಿದ್ದಾರೆ, ಅದು ನಿಮ್ಗೆ ಸಂಬಂಧ ಇಲ್ಲ. ಓಕೆ, ನಿಮ್ಗೆ ಸಮಯ ಇದೆ, ತನು ಇದೆ, ತನುವನ್ನ ಒಯ್ದ್ಬಿಟ್ಟು ಬಾಬಾನ ಮನೇಲಿ ಇಟ್ಟಿದ್ದೀರಿ. ಓಕೆ, ಆವಾಗ ಕಸ ಗುಡ್ಸು ಅಂದ್ರು ಓಕೆ, ಅನೌನ್ಸ್ಮೆಂಟ್ ಮಾಡೋ ಅಂದ್ರು ಓಕೆ, ನಿದ್ರೆ ಮಾಡೋ ಅಂದ್ರು ಓಕೆ. ಕ್ಲಾಸ್ ರೂಮ್ ಅಲ್ಲಿ ನಿದ್ರೆ ಮಾಡಬೇಡಿ, ಬೆಳಗ್ಗೆ ಜ್ಞಾನ ಹೇಳೋ ಅಂದ್ರು ಓಕೆ. ಬಾಬಾ ನೋಡಪ್ಪ, ತನು ನಿನ್ನ ಹತ್ರ ಇಷ್ಟಿದೆಯಾ, ನೀನ್ ಯಾವ್ದಕ್ಕೆ ಉಪಯೋಗ ಮಾಡ್ತೀನಿ ನೀನು ಮಾಡ್ಕೊ. ಓಕೆ, ಕ್ಲಾಸ್ ಬಾಬಾ ಮಾಡ್ತಿದ್ದಾರೆ, ಯೋಗ ಬಾಬಾ ಮಾಡ್ತಿದ್ದಾರೆ ಅಂದ್ರೆ ಅವಾಗ ನಿಮ್ಗೆ ಸ್ಪಷ್ಟವಾಗಿ ಅನಿಸ್ಬೇಕು ಆ ಸಾಧನವನ್ನ ಬಾಪ್ ದಾದ ಉಪಯೋಗ ಮಾಡ್ತಿದ್ದಾರೆ. ಇಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಬಾಯಲ್ಲಿ ಮಾತ್ರ ಬಾಬಾ 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 ಇರ್ತದೆ, ಒಳಗಡೆ ಮಾತ್ರ ನಾನು ನಾನು ನಾನು. ಹಂಗಾಗ್ಬಾರ್ದು. ನೋ, ಕರ್ಮದ ಮೊದಲು ಬಾಬಾ, ಕರ್ಮದ ಸಮಯದಲ್ಲೂ ಬಾಬಾ, ಕರ್ಮದ ಫಲ ಬಂದ್ಮೇಲೂ ಓಕೆನಾ. ಹಾಗೆ ಮನ್ಸಾ ಸೇವೆ ಅಂತಂದ್ರೆ ಮನಸ್ಸನ್ನು ಒಯ್ದು ಬಾಬಾನ ಕೈಲಿ ಕೊಟ್ರೆ ನಿಮ್ ಕೆಲಸ ಮುಗೀತು. ಓಕೆ, ಮುಂದೆ ಬಾಬಾ ಯಾವ್ದಕ್ಕೂ ಉಪಯೋಗ ಮಾಡ್ತಾರ ಮನಸ್ಸನ್ನ?
ವಿಶ್ವ ಕಲ್ಯಾಣಕ್ಕೆ. ಸಪ್ತಗುಣಗಳನ್ನ ಕೊಡ್ಲಿಕ್ಕೆ ಅವನದ್ದು ಇರೋದು ಅದೇ ತಾನೇ. ಇವಾಗ ಆ ಸಪ್ತಗುಣ ನಿಮ್ಮ ಮೂಲಕ ಫ್ಲೋ ಆಗ್ತಾ ಇದ್ರೆ ಬಾಬಾ ಉಪಯೋಗ ಮಾಡ್ತಿದ್ದಾರೆ, ವಿಷಯ ಮುಗೀತು ಅಲ್ವಾ. ಹಾಗೆ ಸೇವೆ ಅಂತಂದ್ರೆ ಏನು ಅಂತಂದ್ರೆ ಅಲ್ಲಿ ನಿಮ್ಮ ಸಾಧನ ಮಾತ್ರ ಇರಬೇಕೇ ಹೊರತು ಆ ಸಾಧನವನ್ನ ನೀವು ಉಪಯೋಗ ಮಾಡುವ ಹಾಗೆ ಇಲ್ಲ. ನಂಬರ್ 1, ಆ ಸಾಧನವನ್ನು ಕೂಡ ಇದೇ ಕಾರ್ಯಕ್ಕೆ ಇದೇ ರೀತಿ ಇದೇ ಪ್ರಮಾಣದಲ್ಲಿ ಉಪಯೋಗ ಮಾಡುವಂತ ಬಾಬನಿಗೆ ಡೈರೆಕ್ಷನ್ ಕೊಡುವ ಹಾಗೂ ಇಲ್ಲ. ಈಗ ಮನಸ್ಸನ್ನು ಹೋಯ್ದ್ಬಿಟ್ಟು ಬಾಬಾ ವಿಶ್ವ ಕಲ್ಯಾಣಕ್ಕೆ ಕೊಡು ಹೇಳುವಂಗಿಲ್ಲ, ಎಲ್ಲಾ ಶಕ್ತಿಯನ್ನು ಕೊಡು ಅಂತ ಹೇಳುವಂಗಿಲ್ಲ, ಪೇಷಂಟಿಗೆ ಕೊಡು ಅಂತ ಹೇಳುವಂಗಿಲ್ಲ, ನೀರಿಗೆ ಕೊಡು ಅಂತ ಹೇಳುವಂಗಿಲ್ಲ, ಬೆಂಕಿ ಕೊಡು ಅಂತ ಹೇಳುವಂಗಿಲ್ಲ. ಕೇವಲ ಸಾಧನ ಕೊಡೋದಷ್ಟೇ ಕೆಲಸನೇ ಹೊರತು ನೀವೇನ್ ಮಾಡುವಂಗಿಲ್ಲ, ಹೇಳುವಂಗಿಲ್ಲ. ಇವಾಗ ಶರೀರಕ್ಕೆ ಆರೋಗ್ಯ ಸರಿ ಇಲ್ಲ, ಏನ್ ಮಾಡ್ತೀರಿ? ಹೋದ್ಮೇಲೆ ಡಾಕ್ಟ್ರೆ ನನ್ನ ಶರೀರಕ್ಕೆ ಹೊಟ್ಟೆ ನೋವು ಬಂದಿದೆ, ಇದೇ ಮಾತ್ರೆ ಕೊಡಿ ಅಂತ ಹೇಳ್ತೀರಾ? ಇದೇ ಇಂಜೆಕ್ಷನ್ ಕೊಡಿ ಅಂತ ಹೇಳ್ತೀರಾ? ಇಲ್ಲ. ಹೇಳ್ಬಿಟ್ಟು ಏನ್ ಹೇಳ್ತಾರೆ? ಜಾಗ ಖಾಲಿ ಮಾಡು ಡಾಕ್ಟರ್, ನೀನು ನಾನು ಅಂತ ಕೇಳ್ತಾರ ಅಲ್ವಾ. ಹೌದು. ಶರೀರವನ್ನು ತಂದು ಇಟ್ಟಿದ್ದೀರಾ ಅಂತಂದ್ರೆ ಅದಕ್ಕೆ ಸ್ಟೆಥೋಸ್ಕೋಪ್ ಹಿಡಿಬೇಕು, ಬ್ಲಡ್ ಟೆಸ್ಟ್ ಮಾಡ್ಬೇಕು, ಯೂರಿನ್ ಟೆಸ್ಟ್ ಮಾಡ್ಬೇಕು, ಸ್ಕ್ಯಾನಿಂಗ್ ಮಾಡ್ಬೇಕು, ಯಾವ ಮಾತ್ರ ಕೊಡ್ಬೇಕು ಅದನ್ನೆಲ್ಲ ಡಿಸೈಡ್ ಯಾರು ಮಾಡ್ತಾರೆ? ನೀನು ಸುಮ್ನೆ ಮಲ್ಕೊಂಡಿರು, ನಿನ್ ಕೈಗೆ ಡ್ರಿಪ್ ಹಾಕಿದ್ದೀನಲ್ಲ, ಆ ಸಲೈನ ಮೂಲಕ ಡ್ರಿಪ್ ಕೊಡ್ಬೇಕು, ಇಂಜೆಕ್ಷನ್ ಕೊಡ್ಬೇಕು, ಟಾನಿಕ್ ಕೊಡ್ಬೇಕು, ಅದನ್ನ ನಾನ್ ನೋಡ್ಕೊಳ್ತೇನೆ. ನಿನ್ ಕೆಲ್ಸ ಕಾಯಿಲೆ ಗುಣ ಆಯ್ತು ಆಗಿಲ್ಲ ಅಷ್ಟು ಮಾತ್ರ ಹೇಳಿದೀನಿ ನಾವು, ಉಳಿದ ಕೆಲ್ಸ ನನಗೆ ಬಿಟ್ಟಿತ್ತು. ಅಂದ್ಮೇಲೆ ಹಾಸ್ಪಿಟಲ್ ಇರುವಷ್ಟು ಸಮಯ ಶರೀರೂಪಿ ಸಾಧನ ನಿಮ್ಮ ಜೊತೆಲಿದ್ರು ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನಿರ್ಣಯ ಮಾಡೋದು ಯಾರು? ಡಾಕ್ಟ್ರು. ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಆ ಶರೀರಕ್ಕೆ ಆ ದಿನಕ್ಕೆ ಬೇಕಾಗಿರೋ ಆಹಾರವನ್ನು ಕೂಡ ಹಾಸ್ಪಿಟಲ್ ಡಿಸೈಡ್ ಮಾಡ್ತಾರೆ. ಹೊರಗಡೆ ಆಹಾರ ತಂದು ತಿನ್ಲಿಕ್ಕೂ ಅವರು ಅವಕಾಶವನ್ನ ಕೊಡೋದಿಲ್ಲ. ಪ್ರತಿಯೊಂದು ಪೇಷಂಟ್ಗೂ ಆಹಾರ ಏನಿರುತ್ತೆ ಬೇರೆನೆ ಇರ್ತದೆ ಅಲ್ವಾ. ಹಾಗೇನೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ ಸೇವೆ ಅಂತಂದ್ರೆ ಏನು ಅಂತಂದ್ರೆ ಸಾಧನವನ್ನ ಬಾಬನ ಕೈಲಿ ಕೊಡಬೇಕು ಮತ್ತು ಆ ಸಾಧನವನ್ನ ಬಾಬಾ ಉಪಯೋಗ ಆಗಿದೆ. ಸೇವೆ ಯಾರು ಮಾಡ್ತಾರೆ? ನೀವ್ಯಾರು? ನಿಮಿತ್ತ. ಅದಕ್ಕೇನ್ ಹೇಳ್ತಾರೆ? ಸೇವಾಧಾರಿ, ಆಧಾರ ಅಷ್ಟೇ. ಸೇವೆ ಮಾಡೋದು ಬಾಬಾ, ನೀವ್ಯಾರು? ಆಧಾರ. ಅಡಿಗೆ ಮನೆಗೆ ಹೋಗಿದ್ದೀರಿ, 10 ಪಾತ್ರೆಗಳಿದ್ದಾವೆ, ಯಾವ್ದೋ ಒಂದು ಪಾತ್ರೆ ತಗೊಂಡು ನೀವು ಟೀ ಮಾಡ್ತಿದ್ದೀರಿ, ಅದು ಆಧಾರ ಅಷ್ಟೇ ಅಲ್ವಾ. ಇವತ್ತು ಆ ಪಾತ್ರೆ ಇಲ್ಲ, ಅವಾಗ ಇನ್ನೊಂದು ಪಾತ್ರೆ ತಗೊಳ್ತಿರಲ್ವಾ ನೀವು. ಯಾವ ಪಾತ್ರೆ ತಗೊಂಡಿದ್ದೀರೋ ಅದು ಆಧಾರ. ಹಾಗೆ ಬಾಬಾ 33 ಕೋಟಿ ಆತ್ಮಗಳಲ್ಲಿ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದಲ್ವಾ. ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ? ಯಾರು ಮೊದ್ಲು ಬಂದಿರ್ತಾರ. ಅಡಿಗೆ ಮನೇಲಿ ಹೋದಾಗ ಯಾವ ಪಾತ್ರೆ ತಗೊಳ್ತೀರಿ? ಸ್ವಚ್ಛವಾಗಿ. ಹೌದು ತಾನೇ. ಹಾಗೆ ಇಲ್ಲೂ ಕೂಡ ಬಾಬಾ ಯಾರನ್ನ ತಗೊಳ್ತಾರೆ? ಯಾರು ಸ್ವಚ್ಛವಾಗಿ ಇಡ್ತಾರೋ, ಯಾರು ಬೇಹದ್ದಿನಲ್ಲಿ ಇರ್ತಾರೋ, ಯಾರು ನಿಸ್ವಾರ್ಥ ಇಡ್ತಾರೋ, ಯಾರು ನಿರ್ಮಾಣ ಇಡ್ತಾರೋ, ಯಾರು ನಿಮಿತ್ತ ಇಡ್ತಾರೋ, ಯಾರು ನಿರಹಂಕಾರಿಗಳಿರ್ತಾರೋ, ಯಾರು ನಾನು ಅಂತ ಹೇಳೋದಿಲ್ಲೋ ಅಂತವರನ್ನ ಬಾಬಾ ಪುನಃ 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 ಉಪಯೋಗ ಮಾಡ್ತಾರೆ. ಯಾಕೆ? ಅವ್ರದ್ದು ಕಂಡೀಷನ್ ಇಲ್ವಲ್ಲ. ಯಾರು ಕಂಡೀಷನ್ ಮಾಡ್ತಾರೋ ಸರಿ, ನಿನ್ ಕಂಡೀಷನ್ ನೀನ್ ಇಟ್ಕೋ, ಬೇಕಾದ್ರೆ ತಗೊಳ್ತಾನೆ, ಇಲ್ಲ ಅಂತಂದ್ರೆ ಇಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ವೆಹಿಕಲ್ಗಳು ಇರ್ತವೆ ನೋಡ್ರಿ, ನಾವು ರಾತ್ರಿ ಗೀತೆ ಬರೋದಿಲ್ಲ, ನಾವು ಬರೀ ಬೆಳಿಗ್ಗೆ 8 ಗಂಟೆ ನಂತರ ಮಾತ್ರ ಬರ್ತೀವಿ. ಕೆಲವೊಬ್ರು ಏನ್ ಹೇಳ್ತಾರೆ, ಯಾವಾಗ ಬೇಕಾದ್ರೂ ಕರೀರಿ, ನಾವು ಬರ್ಲಿಕ್ಕೆ ರೆಡಿ ಇದ್ದೀವಿ. ಅವಾಗ ಮೊದಲ ಪ್ರಾಶಸ್ತ್ಯ ಯಾರಿಗಿರ್ತದೆ? ಯಾರು ಬರ್ತಾರ ಅವ್ರಿಗೆ. ಯಾರು ಅನ್ ಕಂಡೀಷನ್ ಇರ್ತದ ಅವ್ರಿಗೆ ಮೊದಲ ಪ್ರಾಶಸ್ತ್ಯ. ಕಂಡೀಷನ್ ಇರೋರಿಗೆ ಇವರೆಲ್ಲ ಫುಲ್ ಎಂಗೇಜ್ ಆದ ಮೇಲೆ ಮತ್ತೆ ಬೇಕಾದ ಆ ವೆಹಿಕಲ್ ಗಳನ್ನ ಮಾತ್ರ ಏನ್ ಮಾಡ್ತಾರೆ, ಕೊಡ್ತಾರೆ ಅಲ್ವಾ. ಹಾಗೆ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಆ ದಿನ ನೀವು ಬೀಹದ್ದಿನ ವ್ರತವನ್ನ ಧಾರಣೆ ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ 3 ಲೋಕದ ಯಾವುದೇ ಆಹಾರವನ್ನ, ಸಂಕಲ್ಪವನ್ನ, ಯೋಚನೆಯನ್ನ, ಚಿಂತನೆಯನ್ನ, ಪುರುಷಾರ್ಥವನ್ನ, ಸೇವೆಯನ್ನ ಆ ದಿನ ಮನಸ್ಸಿನಲ್ಲಿ ತರುವ ಹಾಗೆ ಇಲ್ಲ. ಸಮಯ, ಸಂಕಲ್ಪ, ಶ್ವಾಸ ಎಲ್ಲ ಯಾರಿಗೆ ಸಮರ್ಪಣೆ? ಆ ರೀತಿ ನೀವು ಮಾಡಿದ್ರೆ ಮಾತ್ರ ನೀವು ಯಥಾರ್ಥವಾಗಿ ವಿಶ್ವ ಕಲ್ಯಾಣಕ್ಕೆ ನೀವೇನ್ ಮಾಡ್ದಂಗಾಯ್ತು,
ನಿಮ್ಮ ಮನಸ್ಸನ್ನ ಬಾಬನಿಗೆ ಕೊಟ್ಟ ಹಾಗೆ ಆಗ್ತದೆ. ಆವಾಗ ಬಾಬಾ ಏನು ಹೊಸ ಜನ್ಮ ಅಂತ ಹೇಳ್ತಿದ್ದಾರೆ, ಆ ಹೊಸ ಜನ್ಮದ ಮೂಲಕ ನೀವು ಪಾತ್ರ ಮಾಡ್ದಂಗ ಆಗತ್ತೆ. ಅರ್ಥ ಆಯ್ತಾ ನಿಮ್ಗೇನು ಅಂತ? ಹಾಗೆ ನಾವ್ ಯಾವ ವ್ರತ ಹಾಕ್ಬೇಕು? ಓಕೆ, ಬೇಹದ್ದಿನ ವ್ರತ ಅಂತ ಯಾಕೆ ಹೇಳಿದ್ರು ಗೊತ್ತಾ ಬಾಬಾ? ಯಾಕೆ ಹೇಳಿದ್ರು ಹೇಳಿ ನೋಡೋಣ. ಕೆಲವೊಂದು ಭಕ್ತರು ಏನ್ ಮಾಡ್ತಾರಂತೆ ಗೊತ್ತಾ, ಮನೆಯಲ್ಲಿ ಆಹಾರ ತಿನ್ನಲ್ವಂತೆ. ದೇವಸ್ಥಾನಕ್ಕೆ ಹೋದಾಗ ಅದು ಪ್ರಸಾದ ಅಂತ ಏನ್ ಮಾಡೋದು, ತೀರ್ಥ ಕುಡಿದು ಬಿಡೋದು. ಸರಿ, ಅಲ್ಲಿರುವಂತ ಪ್ರಸಾದ ಇರ್ತಲ್ಲ, ಅದನ್ನೇನ್ ಮಾಡೋದು, ಹಣ್ಣು ತೆಂಗಿನಕಾಯಿ ಅರ್ಧ ಅದನ್ನ ತಿನ್ಬಿಡೋದು. ಮತ್ತೆ ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಹೋಟೆಲಲ್ಲಿ ತಿನ್ಬಿಡೋದು ಗೊತ್ತಿಲ್ದೇನೆ. ಅವಾಗ ಏನಾಯ್ತು, ಮನೇಲಿ ತಿಂದಿಲ್ಲ, ಎಲ್ಲಿ ತಿಂದಿದ್ದೀರಿ? ಹೋಟೆಲ್ ನಮ್ ಕಥೆನೂ ಹಾಗೇನೆ. ನಮ್ ಕತೆ ಏನು ಅಂತ ಗೊತ್ತಾಯ್ತಾ? ನಾವೆಲ್ಲಿ ಕೂತ್ಕೊಂಡಿರ್ತೀವಿ? ಬರಂದಾಮ ಕೂತ್ಕೊಂಡಿರ್ತೀವಿ. ಯಾಕೆ? ವಿಶ್ವ ಕಲ್ಯಾಣಕ್ಕೆ. ಕೂತ್ಕೊಂಡಾಗ ಮನಸ್ಸಿಗೆ ಏನ್ ಮಾಡೋದು, ನನ್ನಿಂದ ಶಕ್ತಿ ಹೋಗ್ತಾ ಇದೆ, ಮೂರು ಲೋಕ ಹೋಗ್ತಾ ಇದೆ, ವಿಶ್ವ ಪೂರ್ತಿ ಸತೋಪ್ರಧಾನ ಆಗ್ಬೇಕು, ಸ್ವರ್ಗ ಆಗ್ಬೇಕು ಅಂತ ಅದಕ್ಕೆ ಪುನಃ 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 ಸಂಕಲ್ಪ ಕೊಡ್ಬೇಕು. ಅವಾಗ ಏನಾಗ್ತದೆ? ಇಲ್ಲ, ಚಿಂತನೆ ಆಗತ್ತೋ ಹಗುರ ಆಗತ್ತೋ? ಚಿಂತನೆ ಚಿಂತನೆ ಅಲ್ಲ, ಚಿಂತೆ. ಅದು ಚಿಂತೆ. ಏನ್ ಹೇಳಿ, ನನ್ನ ಮಗಳಿಗೆ ಮದುವೆ ಮಾಡ್ಬೇಕು, ಅದೇನು? ಚಿಂತೆ ಸ್ವಂತ ಮನೆ ಕಟ್ಬೇಕು, ಏನು? ಚಿಂತೆ. ಗಣೇಶನ ಹಬ್ಬ ಬಂತು, ಮನೆ ಕ್ಲೀನ್ ಮಾಡ್ಬೇಕು, ಅದೇನು? ಅದೇ ಚಿಂತೆ. ಹಾಗೆ ನಿಮ್ಗೇನ್ ಚಿಂತೆ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಮಾಡ್ಬೇಕು. ಎಲ್ಲಾ ಶಿವರಾತ್ರಿಯಲ್ಲಿರೋದು ಭಕ್ತರಿಗೆ ಏನ್ ಕೊಡ್ಬೇಕು? ಶಾಂತಿ, ಸುಖ, ಸಂತೋಷ, ಆನಂದ ಕೊಡ್ಬೇಕು ಅಲ್ವಾ? ಇದೇನಾಗ್ಬಿಡ್ತದೆ, ಇದಕ್ಕೆ ರಾಜಯೋಗ ಅಂತ ಹೇಳ್ತಾರ? ಇಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ಬೇಹದ್ದಿನ ವ್ರತ, ವೈರಾಗ್ಯ, ಯಾವುದೇ ಪುರುಷಾರ್ಥ, ಸೇವೆ ಯಾವುದು ಕೂಡ ನಿಮ್ಮ ಮನಸ್ಸಿಗೆ ಏನು ಮಾಡಬಾರ್ದಂತೆ? ಸಂಪೂರ್ಣವಾಗಿ ಶಿವಬಾಬಾರವರ ಇಲ್ಲಿ ಮನಸ್ಸನ್ನು ಇಟ್ಟು ಆ ಈಶ್ವರಿ ಸುಖವನ್ನ ಮಾತ್ರ ಏನ್ ಮಾಡೋದು? ಅನುಭವ ಮಾಡೋದು. ಬಾಬಾ ಹೇಳ್ತಾರೆ, ಮೇಹನತ್ತು ನಹಿ ಲಗ್ತಿ. ಈಗ ಮಾಡ್ಲಿಕ್ಕೆ ಕಷ್ಟ ಆಗಲ್ಲ ತಾನೆ? ಈಗ ಬಾಬಾ ಏನ್ ಹೇಳಿದ್ರು ಅದನ್ನ ಮಾಡ್ಲಿಕ್ಕೆ ಕಷ್ಟ ಆಗತ್ತಾ? ಇಲ್ಲ. ಬಾಬಾ ಕೇಳ್ಲಿಕ್ಕೇನೋ ಕಷ್ಟ ಇಲ್ಲ ಅಂತ ಅನ್ಸತ್ತೆ, ಆದ್ರೆ ಮಾಡ್ಲಿಕ್ಕೆ ಹೋದ್ರೆ ಆಗೋದೇ ಇಲ್ವಲ್ಲ. ಕೇಳ್ಬೇಕಾದ್ ಹೌದು, ನೀವ್ ಹೇಳಿದ್ದೆಲ್ಲ ಸರಿ ಅಂತ ಅನ್ಸತ್, ಹೌದು ಹಿಂಗ್ ಮಾಡ್ಬೇಕು, ಇಲ್ಲಿ ನಾ ತಪ್ಪು ಮಾಡ್ತಿದ್ದೀವಿ, ಅದಕ್ಕಾಗಿ ಯೋಗದ ಅನುಭವ ಆಗೋದಿಲ್ಲ ಅಂತ ಎಲ್ಲ ಗೊತ್ತಾಗ್ತದೆ. ಆದ್ರೆ ಮಾಡ್ಲಿಕ್ಕೆ ಹೋದ್ರೆ ಏನಾಗೋದಿಲ್ಲ, ಆಗೋದೇ ಇಲ್ವಲ್ಲ. ಯಾಕೆ? ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಮಾಡಿರುವಂತ ಅನುಭವ ಕಡಿಮೆ. ಕಡಿಮೆ. ಬೇರೆಯವರು ಉದ್ದಿನವಡ ಮಾಡಿದ್ದನ್ನ ನೋಡೋದು, ತಿನ್ನೋದು ತುಂಬಾ ಈಸಿ. ನೀವು ಮಾಡ್ಲಿಕ್ಕೆ ಹೋಗಿ ಕಷ್ಟ. ಅವಾಗ ಏನಾಗ್ತದೆ? ಕಷ್ಟ ಆಗುತ್ತೆ. ಅದೇ ಮಾಡ್ತಾ 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 ಹೋದಾಗ ಏನಾಗ್ತದೆ? ಅದು ಈಸಿ ಆಗುತ್ತೆ. ನೀವು ಫಸ್ಟ್ ಟೈಮ್ ದೋಸೆ ಬಂಡಿಯಲ್ಲಿ ದೋಸೆ ಹಾಕದ ಹೆಂಗಿರ್ತದೆ? ಕಿತ್ತೋಗ್ತದೆ. ಹೆಂಗಿರ್ತದೆ? ಸರಿ ಆಗ್ತದೆ. ಒರಿಸ್ಸಾ, ಮಣಿಪಾಲ್, ಕರ್ನಾಟಕ, ತಮಿಳ್ನಾಡು ಎಲ್ಲ ಮ್ಯಾಪ್ಗಳು ಇರ್ತವೆ, ರೌಂಡ್ ಆಗೋದೇ ಇಲ್ಲ. ಹೌದು. ಮಧ್ಯ ದಪ್ಪ, ಇನ್ನೊಂದ್ ಕಡೆ ತೆಳ್ಳಗೆ, ಒಂದ್ ಕಡೆ ಬೆಂದಿದೆ, ಇನ್ನೊಂದ್ ಕಡೆ ಬೆಂದಿಲ್ಲ, ಎಲ್ಲ ಆಗ್ತದೆ ಅಲ್ವಾ? ಅದೇನೆ ಅಮ್ಮ ಏನಾದ್ರು ಒಂದ್ ದಿವಸ ದೋಸೆ ಮಾಡಿ ಸರಿ ಇಲ್ಲ ಅಂದ್ರೆ ಅಮ್ಮನಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತೀವಿ. ನೀವು ಮಾಡಿ ನೋಡೋಣ, ಆವಾಗ ಗೊತ್ತಾಗ್ತದಲ್ಲ ಕಷ್ಟ ಸುಖ ಏನು ಅಂತ ಅಲ್ವಾ? ಪಲಾವ್ ಮಾಡ್ಲಿಕ್ಕೆ ಹೋದ್ರೆ ತಳ ಹಿಡಿದು ಬಿಡ್ತದೆ. ಯಾಕೆ ಹೇಳಿ? ಮಾಡ್ಬಿಟ್ಟು ಪ್ರಾಕ್ಟೀಸ್ ಇರೋದಿಲ್ಲ. ಅನ್ನಕ್ಕೆ ಎಷ್ಟು ನೀರ್ ಹಾಕ್ಬೇಕು ಅಂತ ಗೊತ್ತಿಲ್ಲ. ನೀರ್ ಹಾಕ್ಬೇಕು ಗೊತ್ತು, ಎಷ್ಟು ಹಾಕ್ಬೇಕು, ಎಷ್ಟು ಸೀಟಿ ಉಳಿಸ್ಬೇಕು ಗೊತ್ತಿಲ್ವಲ್ಲ. ಅದಕ್ಕೆ ಹೇಳ್ತಾರೆ, ತಾನು ಸಾಯ್ಬೇಕು, ಸ್ವರ್ಗ ಪಡಿಬೇಕು ಅಂತ. ಸ್ವತಃ ಮಾಡ್ದಾಗ್ಲೇನೆ ಅದ್ರ ಕಷ್ಟ ಸುಖ ಏನು ಅಂತ ಗೊತ್ತಾಗತ್ತೆ. ಬೇರೆಯವ್ರದನ್ನ ಮಾಡಬೇಕಾದ ಅದ್ರ ಹಿಂದ್ಗಡೆ ಅಷ್ಟು ಪರಿಶ್ರಮ ಹೇಳುದು ಅವ್ರಿಗೆ ಏನಾಗಿರ್ತದೆ ಇರತ್ತೆ. ನಿಮ್ಮಮ್ಮನ ಬೆಲೆ ಯಾವಾಗ ಗೊತ್ತಾಗತ್ತೆ ಹೇಳಿ? ಅಮ್ಮ ಇಲ್ದಿದ್ದಾಗ. ಅಮ್ಮ ಇಲ್ದಿದ್ದಾಗ, ಮುಖ್ಯವಾಗಿ ನೀವು ಅಮ್ಮ ಆಗಿ ನಿಮ್ಮ ಮಕ್ಕಳು ನಿಮ್ಗೆ ಬಾಯಿಗೆ ಬಂದಾಗ ಬೈದಾಗ ನಿಮ್ಮಮ್ಮನ ಬೆಲೆ ಏನಂತ ನಿಮ್ಗೆ ಗೊತ್ತಾಗ್ತದೆ. ನಾನು ಚಿಕ್ಕವರಿದ್ದಾಗ ನಮ್ಮ ಅಮ್ಮನಿಗೆ ಹೆಂಗ ಬೈತಾ ಇದ್ದೆ, ಆವಾಗ ಅವ್ರು ಎಷ್ಟು ಸಹನೆ ಮಾಡಿರ್ಬೋದು. ನಂಗೆ ಈಗ ಟಕ್ ಅಂತ ಸಿಟ್ಟು ಬಂದ್ಬಿಡ್ತದೆ. ನಮ್ಮ ಅಮ್ಮನಿಗೆ ಎಷ್ಟು ಹೇಳಿದ್ರು ಕೂಡ ಸಿಟ್ಟು ಬರ್ತದೆ. ಅವ್ರು ಹೆಂಗಿರೋ ಆವಾಗ ಆ ಪೊಸಿಷನ್ ನೀವು ಬಂದಾಗ ನಿಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ಓಕೆನಾ? ಯೋಗೀಶ್ ಅನ್ನ ಕ್ಲಾಸ್ ಮಾಡೋದು ಎಷ್ಟು ಆರಾಮಾಗಿ ಮಾಡ್ತಾರಲ್ವ ಅಂತ ನಿಮ್ಗೆ ಅನ್ಸತ್ತೆ. ಓಕೆ, ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನೀವು ಕೂತ್ಕೊಂಡು ಕ್ಲಾಸ್ ಮಾಡ್ಲಿಕ್ಕೆ ಶುರು ಮಾಡಿ ನೋಡೋಣ, ಆವಾಗ ಗೊತ್ತಾಗ್ತದೆ ಏನಾಗ್ತದೆ. ಕಷ್ಟ ಆಗುತ್ತೆ. ಕೈ ಕಾಲೆಲ್ಲ ಗಡಗಡ ಗಡಗಡ ಅಂತ ಏನಾಗ್ತಾ ಇರ್ತದೆ. ಯಾಕೆ?
ಅಭ್ಯಾಸ ಅನುಭವ ಇರೋದಿಲ್ವಲ್ಲ. ಅಭ್ಯಾಸ ನಾವು ಅರ್ಧ ಗಂಟೆ ಕ್ಲಾಸ್ ಮಾಡ್ಬೇಕಂತ ಹೋಗಿರ್ತೇವೆ, 5 ನಿಮಿಷಕ್ಕೆ ಎಲ್ಲ ವಿಷಯಗಳು ಮುಗ್ದೋಗ್ಬಿಡ್ತವೆ, ಯೋಚನೆ ಮಾಡಿದೆಲ್ಲ ಮರ್ತೋಗ್ಬಿಟ್ಟಿರ್ತದೆ. ಮುಂದೇನ್ ಮಾಡ್ಬೇಕಂತ ಏನಾಗೋದಿಲ್ಲ, ಗೊತ್ತಿರಲ್ಲ. ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪರಿಶ್ರಮ ಅಂತ ಅನ್ಸೋದಿಲ್ಲ ತಾನೇ, ಸಹಜ ಆ ಮುಷ್ಕಿಲ್ ಸಹಜನೋ ಕಷ್ಟನೋ ಯಾವುದು? ಬೇಹದ್ದಿನ ವ್ರತ. ಆ ಶಿವರಾತ್ರಿಯ ದಿನದಲ್ಲಿ ಬೇಹದ್ದಿನ ವ್ರತವನ್ನ ಮಾನಸಿಕವಾಗಿ ಧಾರಣೆ ಮಾಡೋದು ಸಹಜನೋ ಕಷ್ಟನೋ? ಸಹಜ. ಜಿಸ್ಕು ಸಹಜ ಲಗ್ತಾ है वो हाथ उठाओ. ಯಾರಿಗೆ ಸಹಜ ಅಂತ ಅನ್ಸತ್ತೆ ಅವ್ರೇನ್ ಮಾಡಿ ಕೈ ಎತ್ತಿ. ಕೈ ಎತ್ತಿ. ಕಭಿ ಕಭಿ ಮುಷ್ಕಿಲ್ ತೋ नहीं लगता, ಅವಾಗ ಕಷ್ಟ ಅಂತ ಅನ್ಸೋದಿಲ್ಲ ತಾನೆ. ಇಲ್ಲ. ಕೆಲವೊಂದ್ಸಲ ಯೋಗ ಚೆನ್ನಾಗಾಗ್ತದೆ, ಕೆಲವೊಂದ್ಸಲ ಯೋಗ ಚೆನ್ನಾಗಿ ಆಗೋದಿಲ್ಲ. ಕಭಿ ಲಗ್ತಾ है ಯಾವಾಗ ಕಷ್ಟ ಅಂತ ಅನ್ಸತ್ತಾ? नहीं, क्योंकि आप जानते हो कि ಪವಿತ್ರತಾ ಹಮಾರಾ ಜನ್ಮಸಿದ್ಧ ಅಧಿಕಾರ है. ಯಾಕೆ ನಿಮ್ಗೆ ಗೊತ್ತು, ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರ. ಓಕೆ, ಪವಿತ್ರತೆ ಕಷ್ಟ ಯಾಕೆ ಅನ್ಸತ್ತೆ ಹೇಳಿ? ಯಾಕೆ ಕಷ್ಟ ಅಂತ ಅನ್ಸತ್ತೆ ಹೇಳಿ? ಯಾಕಂತಂದ್ರೆ ಈ ಪ್ರಪಂಚದಲ್ಲಿ ನನ್ನದಲ್ಲದೆ ಇರುವಂತ ವಸ್ತು, ವ್ಯಕ್ತಿ, ವಿಷಯವನ್ನ ನಂದು ಅಂತ ನಾನು ಸೀಲ್ ಹಾಕೊಂಡ್ಬಿಟ್ಟಿದ್ದೆ. ಹೌದು, ಏನ್ ಹಾಕೊಂಡ್ಬಿಟ್ಟಿದ್ದೇನೆ? ಸೀಲ್ ಹಾಕೊಂಬಿಟ್ಟಿದ್ದೀರಿ ನಮ್ದು ಎಲ್ಲಿ ಅಂತ. ಎಲ್ಲಿ ಎಲ್ಲಿ? ಬುದ್ಧಿಯಲ್ಲಿ. ಮನಸ್ಸು ಮತ್ತು ಬುದ್ಧಿಯಲ್ಲಿ. ಎಷ್ಟು ಮಜಾ ಗೊತ್ತಾ? ಒಂದು ಮನೆಯಲ್ಲಿ ವಿದ್ಯುದ ಅಂತ ತಿಳ್ಕೊಳ್ಳಿ. ಆ ಮನೆ ಯಾರ್ದು? ಅಪ್ಪಂದು. ನಾರ್ಮಲಿ ನಾವೇನ್ ಹೇಳ್ತೀವಿ, ಯಾರ ಮನೆ ಅದು? ನನ್ನ ಮನೆ. ನನ್ನ. ನನ್ನ ಮನೆ. ಸರಿ, ಆ ಮನೆಯಿಂದ ನೀವು ಬೇರೆಯವ್ರಿಗೂ ಸೇಲ್ ಮಾಡಿದ್ರಿ. ಏನ್ ಮಾಡಿದ್ರಿ? ಬೇರೆಯವ್ರ ಆವಾಗ ಅದ್ರ ಮೇಲೆ ಮೋಹ ಇರತ್ತೋ ಇರಲ್ವೋ? ಇರಲ್ಲ. ಯಾಕೆ? ನಮ್ದಲ್ಲ. ನಂದಲ್ವಲ್ಲ. ಹೌದು. ನಂದಲ್ವಲ್ಲ. ಓಕೆ, ಹೌದು. ಅದರ ಜಗದಲ್ಲಿ ಬೇರೆ ಮನೆ ತಗೊಂಡ್ರೆ ಅವಾಗ ಏನಾಯ್ತು? ನನ್ ಮನೆ. ಅದು ಮೋಹ ಬರ್ತದ ಅದ್ರ ಮೇಲೆ. ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ನನ್ನದು ಅಂತ ಯಾವುದು? ಯಾವ್ದು? ಏನಿಲ್ಲ. ಇದು ಭಾಷಣ ಜ್ಞಾನ ಅಷ್ಟೇ ಆತ್ಮೀಯರಿಗೆ, ಬೇರೆಯವ್ರಿಗೆ ಹೇಳಲಿಕ್ಕೆ ಮಾತ್ರ. ಹೌದಣ್ಣ. ಆದ್ರೆ ವೈಯಕ್ತಿಕವಾಗಿ ನಾವು ಒಳಗಡೆ ಹೋಗ್ಬಿಟ್ಟು ನೋಡಿದಾಗ ನಮ್ಮ ಮನಸ್ಸಲ್ಲಿ ಏನಿರ್ತದೆ? ನನ್ನದು ಅನ್ನೋದು ನಮ್ದು ಆ ನನ್ನದು ಹೇಳುದು ನಮ್ಗೆ ಇವತ್ತು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಜಾಸ್ತಿ ಆಗಿದೆ. ಹೆಂಗೋ? ಜಾಸ್ತಿ. ಹೆಂಗ್ ಜಾಸ್ತಿ ಆಗಿದೆ? ಸೀಲ್ ಹಾಕೊಂಬಿಟ್ಟಿದ್ದೀರಿ. ಎಲ್ಲ ನಮ್ಮ ಎಲ್ಲ ನಮ್ದು. ಎಲ್ಲ ನಂದು ನಂದು ನಂದು. ಮೊದ್ಲು ನಾನು ಮತ್ತೆ ನಮ್ಮ ಸಂಸಾರ ಅಷ್ಟು ಮಾತ್ರ ನಂದು ಅಂತ ಇತ್ತು, ಹೌದಾ? ಹೌದು. ಇವಾಗ ಅಣ್ಣೋರೆ ನಮ್ ಸೆಂಟರು, ಹೌದು. ನಮ್ ಟೀಚರು, ನಮ್ಮ ಸ್ಟೂಡೆಂಟು, ಹೌದಣ್ಣ. ಆ ಅಲೌಕಿಕದ್ದು ನಮ್ದು ಏನಾಗ್ಬಿಟ್ಟಿದೆ ಇವಾಗ? ಮಿಕ್ಸ್ ಸೇರ್ಕೊಂಡ್ಬಿಟ್ಟಿದೆ. ಲೌಕಿಕದ ಜೊತೆಗೆ ಅದೊಂದು ಏನಾಗ್ಬಿಟ್ಟಿದೆ? ಎಡಿಷನ್ ಆಗ್ಬಿಟ್ಟು ನೋಡ್ರೆ, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಪಾತ್ರ ತೊಳಿಬೇಕು, ಅದ್ರ ಜೊತೆಗೆ ಅಡಿಷನ್ ಆಗ್ಬಿಟ್ಟಿದ್ದೀರಿ. ಅಯ್ಯೋ ನೋಡಿ ರಾಜಮ್ಮ ಇಂಗ್ಲಿಷ್ ಮಾತಾಡ್ತಾರೆ ಎಡಿಷನ್ ಅಂತ ಅಲ್ವಾ? ರಾಜಮ್ಮಕ್ಕ ಎಷ್ಟು ಓದಿದ್ದೀರಿ? 7th ಓದಿದ್ದೀನಿ. ಇಂಗ್ಲಿಷ್ ಬರ್ತದೆ ಅಂತ ಆಯ್ತು ಅವಾಗ, ಸರಿನಾ? ಹ್ಮ್. ಹಾಗಿದ್ರೆ ಇವತ್ತು ವಿಶ್ವ ಕಲ್ಯಾಣದ ಜವಾಬ್ದಾರಿನೂ ಸೇರ್ಕೊಳ್ತಲ್ಲ. ಸರ್ವಶಕ್ತಿವಂತ ಶಕ್ತಿ ಕೊಡೋದು ಜವಾಬ್ದಾರಿ ನಮ್ಗೇನಾಗ್ಬಿಡ್ತು? ಸೇರ್ಕೊಳ್ತು. ಅವಾಗ ತಲೆ ಭಾರ ಆಯ್ತು ಆಗಿಲ್ವೋ? ಆಯ್ತು. ಹೇಳ್ತಾರೆ ಅದ್ಯಾವ್ದು ನಿಮ್ ಕೆಲಸ ಅಲ್ಲ, ಅದು ನಿಮ್ಮ ಅಪ್ಪನ ಕೆಲಸ ಅಂತ ಹೇಳ್ತಾರೆ. ಯಾರ ಕೆಲಸ ಅಂತೆ? ನಮ್ಮ ಅಪ್ಪನ ಕೆಲ್ಸ. ಆ ಅಪ್ಪನ ಕೆಲಸವನ್ನ ಅಪ್ಪನಿಗೆ ಮಾಡ್ಲಿಕ್ಕೆ ಬಿಡಬೇಕೆ ಹೊರತು ಅದನ್ನ ನೀವು ಮಾಡಬಾರದು. ಅದಕ್ಕಾಗಿ ಪವಿತ್ರತೆ ಅಂತಂದ್ರೆ ಈ ಪ್ರಪಂಚದಲ್ಲಿರುವಂತ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ನನ್ನದು ಅಲ್ಲ. ಆ ಸಮಯದಲ್ಲಿ ಮನಬುದ್ಧಿಯ ಮೂಲಕ ನನ್ನದು ಹೇಳುವಂತ ಆ ಬಂಧನದಲ್ಲಿ ನೀವೇನಾಗಿರ್ಬಾರ್ದು, ಸಿಕ್ಕಾಕೊಂಡು ಬೀಳ್ಬಾರ್ದು. ಅದಕ್ಕೆ ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರ. ಅಧಿಕಾರ ಅಂತಂದ್ರೆ, ಜನ್ಮಸಿದ್ಧ ಅಧಿಕಾರ ಅಂತಂದ್ರೆ, ಜನ್ಮಸಿದ್ಧ ಅಧಿಕಾರ ಅಂತಂದ್ರೆ ಏನು ಹೇಳಿ ನೋಡೋಣ. ಈ ಶಬ್ದದ ಅರ್ಥ ಏನು? ಹೇಳಿ ನೋಡೋಣ, ಇದ್ರ ಮೀನಿಂಗ್ ಏನಿರ್ಬೋದು? ಬಾಬಾ ಒಂದ್ ಶಬ್ದ ಹೇಳಿದ್ರು, ಪವಿತ್ರತೆ ನಿಮ್ಮ ಜನ್ಮಸಿದ್ಧ ಅಧಿಕಾರ. ಹಂಗಂದ್ರೆ ಬೈ ಬರ್ತ್ ಹುಟ್ಟುತ್ತಲೇ ಬಂದಿರೋ ಅಂತ ಅಧಿಕಾರ. ಏನದು? ಬಾಬಾ ಮಗುವಾದಾಗ್ಲೇ ಬಂದಿರೋದು ಅಂತ. ಹೇಗೆ?
ನನಗದರ ಟ್ರಾನ್ಸ್ಲೇಷನ್ ಬೇಡ, ಶಬ್ದದ ಅರ್ಥ ಬೇಡ. ಅದು ಹೇಗೆ, ಅದ್ರ ಹಿಂದ್ಗಡೆ ಏನ್ ಸೀಕ್ರೆಟ್ ಇದೆ? ಹ್ಮ್ ಆತ್ಮದ ಮೂಲದಲ್ಲಿ ಇರುವಂತ ಗುಣಗಳು. ಈಗ ನೀವು ಬಾಬರ್ ಮಗು ಆಗೋ ಮೊದ್ಲು ಏನಾಗಿದ್ರಿ? ನೀವೇನಂತ ತಿಳ್ಕೊಂಡಿದ್ರಿ? ಶರೀರ. ಹೌದಾ? ಶರೀರ, ಈ ಪ್ರಪಂಚದವ್ರು ನಮ್ಮವರು, ಈ ಭೂಮಿ ನಮ್ದು ಅಂತ ತಿಳ್ಕೊಂಡಿದ್ರಿ. ಹೌದಾ? ಹೌದಾ? ಬಾಬಾ ಬಂದ್ಬಿಟ್ಟು ಮೊದಲನೇ ದಿನ ಏನ್ ಜ್ಞಾನ ಕೊಟ್ರು ನಿಮ್ಗೆ? ನಾನು ಆತ್ಮ. ಆತ್ಮ. ಹೌದಾ? ನಿನ್ ಮಗು ಆತ್ಮ, ನಿನ್ ಮನೆ ಪರಂಧಾಮ, ನೀನ್ ಅಲ್ಲಿರ್ತೀಯ, ನೀನ್ ನಿರಾಕಾರ ಅಷ್ಟೇ. ಹೌದಾ? ಹೌದು. ಹೌದು. ಫಸ್ಟ್ ಡೇ ಜನ್ಮ ತಗೊಂಡ ನಿಮ್ಗೇನಾಯ್ತು? ಓ, ನಾನು ಆತ್ಮ, ಈ ಪ್ರಪಂಚನೂ ನಂದಲ್ಲ, ಈ ಮನೆನೂ ನಂದಲ್ಲ, ಇಲ್ಲಿರೋರು ಕೂಡ ನನ್ನವರು ಅಲ್ಲ, ನಾನು ಕೇವಲ ಈ ಪ್ರಪಂಚಕ್ಕೆ ಅತಿಥಿ. ಏನ್ ಹೇಳಿ? ಅತಿಥಿ. ಆಗಿದೆ. ಈ ಪ್ರಪಂಚಕ್ಕೆ ಅತಿಥಿ ಅಂತ ನೀವೇನ್ ಮಾಡ್ಬೇಕು? ಪಾತ್ರ. ಸರಿಯಾಗಿ. ಅವ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಈ ಜ್ಞಾನ ತಿಳಿದುಕೊಂಡ ಮೇಲೆ ನೀವು ಈ ಪ್ರಪಂಚಕ್ಕೆ ಯಾರು? ಆತ್ಮ. ಅತಿಥಿ. ಅತಿಥಿ. ಈ ಪ್ರಪಂಚಕ್ಕೆ ನೀವ್ಯಾರು? ಅತಿಥಿ. ಈ ಪ್ರಪಂಚಕ್ಕೆ ನೀವು ಅತಿಥಿ ಅಂದ ಮೇಲೆ ನೀವು ನಿಮ್ಮ ತಿಥಿಯನ್ನು ನೀವೇ ಮಾಡ್ಕೊಳ್ಬೇಕು. ಏನ್ ಹೇಳಿ? ಅತಿಥಿ ಅಂತಂದ್ರೆ ನೀವು ಅತಿಥಿ ಆಗ್ಬೇಕು ಅಂದ್ರೆ ನಿಮ್ಮ ತಿಥಿ ಯಾರು ಮಾಡ್ಕೊಳ್ಬೇಕು? ನಾವೇ ಅಂದ್ರೆ ಅರ್ಥ ಆಯ್ತಾ ನಿಮ್ಗೇನು ಅಂತ? ನೀವು ಶರೀರ ಬಿಟ್ಟ ಮೇಲೆ ನಿಮ್ಮ ತಿಥಿಯನ್ನು ಯಾರು ಮಾಡ್ತಾರೆ? ನಾವೇ ಮಾಡ್ತೇವೆ. ಲೌಕಿಕದಲ್ಲಿ ನೀವು ಶರೀರ ಬಿಟ್ಟ ಮೇಲೆ ನಿಮ್ಮ ತಿಥಿ ವರ್ಷದಲ್ಲಿ ಒಂದ್ಸಲ ಯಾರು ಮಾಡ್ತಾರೆ? ಮಕ್ಕಳು. ಮಕ್ಕಳು ಮಾಡ್ತಾರೆ ಅಲ್ವಾ? ಇಲ್ಲಿ ನೀವು ಇದ್ದಾಗ್ಲೇ ನಿಮ್ಮ ತಿಥಿಯನ್ನು ಏನ್ ಮಾಡ್ಬೇಕು? ನೀವ್ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಸತ್ತೋದ್ಮೇಲೆ ತಾನೇ ತಿಥಿ ಮಾಡ್ತಾರೆ, ಅಥವಾ ಜೀವಂತವಾಗಿದ್ದಾಗ ತಿಥಿ ಮಾಡ್ತಾರ? ಇಲ್ಲ, ಯಾವಾಗ ಮಾಡ್ತಾರೆ? ಸತ್ ಮೇಲೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಜೀತೇಜಿ ಮರಣ ಅಂತ. ಜೀತೇಜಿ ಮರ್ನೇಕ ಭೋಗ್ ಅಂತ ಇಡ್ತಾರಲ್ಲ ಮೌಂಟ್ ಅಬುನಲ್ಲಿ. ಅದಕ್ಕೆ ಜೀವಂತವಾಗಿದ್ದಾಗ್ಲೇ ನಾವೇನ್ ಮಾಡ್ಬೇಕು? ತಿಥಿ ಮಾಡ್ಕೊಳ್ಬೇಕು. ಯಾವ್ದ್ರ ಬಗ್ಗೆ? ವಸ್ತು ವೈಭವ. ಶರೀರ ನಂದಲ್ಲ, ತನು, ಮನ, ಧನ, ಜನ, ಜೀವನ, ಶ್ವಾಸ, ಸಮಯ, ಸಂಕಲ್ಪ, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ, ಎಲ್ಲದಿಂದ ಏನಾಗಿರ್ಬೇಕು? ತಿಥಿ. ತಿಥಿ ಮಾಡಿದ್ರು ಅಂತಂದ್ರೆ ಏನರ್ಥ? ಸತ್ತಂಗೆ. ತಿಥಿ ಮಾಡಿದಾರೆ ಅಂತಂದ್ರೆ ಯಾರು ತಿಥಿ ಮಾಡಿದಾರೋ ಅವರು ಇಲ್ಲ, ಸರ್ವನಾಶ ಆಗ್ಬಿಟ್ಟಿದ್ದಾರೆ ಅಂತ ಅರ್ಥ. 12-13 ದಿನ ಆದ್ಮೇಲೆ ಮುಂದಿನ ವರ್ಷಕ್ಕೆ ಏನ್ ಮಾಡ್ತಾರೆ? ತಿಥಿ ಮಾಡ್ತಾ ಇರ್ತಾನೆ. ಅವ್ರಿಲ್ಲ, ಅವ್ರ ಶರೀರ ಇಲ್ಲ, ಬೂದಿನೂ ಇಲ್ಲ, ಅಸ್ಥಿನೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಅವರ ಒಂದು ಅಸ್ತಿತ್ವನೇ ಇಲ್ಲ. ಅಸ್ತಿತ್ವ, ಅಸ್ಥಿ ಅಂತಂದ್ರೇನು? ಮೂಳೆ. ಅಸ್ಥಿ ಅಂದ್ರೆ ಮೂಳೆ ತಾನೆ. ಈಗ ಯಾವ್ದೋ ಒಂದು ಶರೀರ ಸುಟ್ಟಾಗ ಏನಾಗ್ತದೆ? ಅಲ್ಲಿ ಏನಿರ್ತದೆ? ಮೂಳೆ ಉಳ್ಕೊಳ್ತದೆ. ಅಸ್ತಿತ್ವ ಅಂತ ಆ ಅಸ್ಥಿನೂ ಕೂಡ ಏನಾಗಿರಬಾರ್ದು? ಇರಬಾರ್ದು. ಯಾವುದು ಅಸ್ತಿತ್ವ? ನಾನು ಅಂತಿದೆಯಲ್ಲ, ಶರೀರನು ಹೇಳುದು ಇರಬಾರ್ದು, ಆತ್ಮ ಹೇಳುದು ಕೂಡ ಇರಬಾರ್ದು, ನಿರಾಕಾರ ಅಷ್ಟೇ. ಅಂದ್ಮೇಲೆ ನಿಮ್ ತಿಥಿ ಯಾರು ಮಾಡ್ಕೊಳ್ಬೇಕು? ನಾವೇ. ಯಾರು ತಮ್ಮ ತಿಥಿನ ತಾವೇ ಮಾಡ್ಕೊಳ್ತಾರೋ ಅವ್ರ ಶರೀರ ಬಿಟ್ಟ ಮೇಲೆ ಅವ್ರಿಗೆ ಯಾರು ತಿಥಿ ಮಾಡೋರು ಇರಲ್ವಂತೆ. ಯಾಕೇಳಿ? ಯಾಕೇಳಿ? ನಾನೇ ಇಲ್ಲ ಅಂದ್ರೆ ಅಲ್ಲಿ ಯಾರು ಇಲ್ಲ. ಮೊದ್ಲೇ ಮಾಡ್ಕೊಂಡ್ ಬಿಟ್ಟಿದಾರಲ್ಲ, ಮತ್ತೆ ಯಾರು ಮಾಡೋದಿದೆ? ಹೌದಾ? ಮುಂದೆ ವಿನಾಶ ಆದಾಗ ಇದು ಕೊನೆ ಜನ್ಮ ಇರೋದಕ್ಕೆ ನಿಮ್ ತಿಥಿ ಮಾಡ್ಲಿಕ್ಕೆ ಯಾರು ಇರ್ತಾರೆ? ಯಾರು ಇಲ್ಲ. ಈಗ ಉದಾಹರಣೆಗೆ ನನ್ನೊಂದು ಉದಾಹರಣೆ ತಗೊಂಡ. ಓಕೆ, ನಮ್ದೊಂದು ಪರಿವಾರ ಇದೆ. ನಮ್ಮನೇಲಿ ಎಲ್ಲರೂ ಈಗ ಇರುವಂತರು ಕುಮಾರ, ಕುಮಾರಿ ಅಷ್ಟೇ. ಓಕೆ, ನಮ್ಮ ತಿಥಿ ಮಾಡ್ಲಿಕ್ಕೆ ಯಾರಿದ್ದಾರೆ ಇಲ್ಲಿ? ಮದ್ವೆ ಆಗಿಲ್ಲ, ಮಕ್ಕಳು ಇಲ್ವಲ್ಲ. ಅದಕ್ಕೆ ನಮ್ ತಿಥಿ ಏನ್ ಮಾಡ್ಬೇಕು? ನಾವೇ ನಾವೇ ಮಾಡ್ಕೊ. ಈಗ ಹೇಳಿ, ನಿಮ್ ತಿಥಿ ಬೇರೆ ಹತ್ರ ಮಾಡಿಸ್ತಿರೋ ನಿಮ್ ತಿಥಿ ನೀವೇ ಮಾಡ್ಕೊಳ್ತಿರೋ? ನಾವೇ ಮಾಡ್ಕೊಡ್ತೀವಿ. ಪಕ್ಕ ಯಾವ್ದೇನ ಮಾಡ್ಕೊಳ್ತೀರಾ ಹೇಳಿ, ನಾವ್ ಬರ್ತೀವಿ ನಿಮ್ ಮನೆಗೆ ತಿಥಿ ಊಟ ತಿನ್ಲಿಕ್ಕೆ. ಬ್ರಹ್ಮ ಭೋಜನ ಇಡ್ಸ್ಬಿಡೋದು. ಇಲ್ಲ, ಎಲ್ಲರಿಗೂ ಕರೆಯೋದು. ಏನಂತ? ಬನ್ರಿ ಬನ್ರಿ, ಏನು ಕಾರ್ಯಕ್ರಮ ಇವತ್ ನಮ್ಮ ಮನೇಲಿ ತಿಥಿ. ಯಾರ್ದು? ನಂದು. ಕಣ್ ಬಿಟ್ಟು ನೋಡ್ತಾರೆ. ನಿರಾಕಾರ ತಿಥಿ. ಹಾ, ನಿರಾಕಾರ. ಅಲ್ಲ, ಎಷ್ಟು ಜೋಕ್ಸ್ ಅದು, ಎಷ್ಟು ನಿಜ ಅಲ್ವಾ? ವಾಸ್ತವಿಕತೆ ಅಲ್ವಾ? ಅದಕ್ಕಾಗಿ ಬಾಬಾ ಅತಿಥಿ ಅಂತಂದೇನು? ಮಾನಸಿಕವಾಗಿ ಈ ಪ್ರಪಂಚದಲ್ಲಿ ನನ್ನದು ಏನು ಇಲ್ಲ ಅಂದ್ಮೇಲೆ ಅದನ್ನ ಜ್ಞಾನ ನಮ್ಗೆ ಯಾರ ಕೊಟ್ಟಿದ್ದಾರೆ? ಬಾಬಾ ಫಸ್ಟ್ ಡೇ
ಅಂದ್ಮೇಲೆ ಪವಿತ್ರತೆ ಹೇಳುದು ನಮ್ಮ ಜನ್ಮಸಿದ್ಧ ಅಧಿಕಾರ. ಯಾಕಂದ್ರೆ ಅದೆಲ್ಲದಿಂದ ನನ್ನದು ಅಂತ ತೆಗೆದಾಗ ನಾನೇನಾಗ್ಬಿಟ್ಟೆ, ಕೇವಲ ಆತ್ಮ. ಆತ್ಮ ಆಗ್ಬಿಟ್ಟೆ. ಅವಾಗ ಅದು ಪವಿತ್ರತೆ ಸ್ಟೇಜ್ ತಾನೆ. ಅದ್ರ ಹೌದು. ಜೊತೆಗೆ ಶರೀರ ಜೊತೆಗೆ ಸಂಬಂಧ ಜೊತೆಗೆ ವಸ್ತು, ವ್ಯಕ್ತಿ, ವಿಷಯ ಇದೆಲ್ಲ ಬಂದಾಗ ಏನಾಗ್ಬಿಡ್ತದೆ, ಅಪವಿತ್ರತೆ, ಬಂಧನ. ನಾನು ಯಾರು? ಆತ್ಮ. ನಾನು ಪ್ಯೂರ್ ಆತ್ಮ, ಪರಮಧಾಮದವನು. ಸುಮ್ಮನೆ ಬಂದಿದ್ದೇನೆ ಇಲ್ಲಿ ಇಷ್ಟೇ. ಹೇಗೆ ಪರಮಾತ್ಮ ಬಂದ್ಬಿಟ್ಟು ಅಷ್ಟೇ ಪವಿತ್ರವಾಗ್ಬಿಟ್ಟು ಇಲ್ಲಿ ಸಾಧನವನ್ನ, ಪ್ರಪಂಚವನ್ನ ಎಲ್ಲ ಉಪಯೋಗ ಮಾಡಿ ಇಲ್ಲಿರುವಂತ ದುಃಖ ಎಲ್ಲವನ್ನು ನೋಡಿ ಅದರ ಪ್ರಭಾವ ಅವನ ಮೇಲೆ ಬೀಳದೇನೆ ಮತ್ತೊಪ್ಪಸ್ ಅವರು ವಾಪಸ್ ಮನೆಗೆ ಹೋಗ್ತಾರೋ, ಹಾಗೆ ನಾವು ಕೂಡ ಏನ್ ಮಾಡ್ಬೇಕು, ತಂದೆಯ ಸಮಾನ ಇಲ್ಲಿ ಆಗ್ಬೇಕು. ಇಲ್ಲಿಯ ನಿಂದನೆ, ಸ್ತುತಿ ಯಾವುದರ ಪ್ರಭಾವವನ್ನು ನಮ್ಮ ಮೇಲೆ ಬೀರಬಾರದು. ಅಂದ್ರೆ ಗೊತ್ತಾಯ್ತು ಇವಾಗ, ಪವಿತ್ರತಾ ಹಮಾರ ಜನ್ಮಸಿದ್ಧ ಅಧಿಕಾರ. ಅದಕ್ಕಾಗಿ ಬಾಬಾ ಆತ್ಮದ ಜ್ಞಾನವನ್ನ ನಮ್ಗೆ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ನಾವು ಆತ್ಮದ ಜ್ಞಾನವನ್ನ ಕೇಳಿ ಬೇರೆಯವರಿಗೆ ಸಂದೇಶವನ್ನ ಕೊಡ್ತಾ ಇದ್ದೀವಿ ಹೊರತು ಬೇರೆಯವ್ರಿಗೆ ಏನ್ ಮಾಡ್ತಾ ಇಲ್ಲ, ಸೇವೆ ಮಾಡ್ತಾ ಇಲ್ಲ. ಯಾಕಂದ್ರೆ ಸಂದೇಶ ಕೊಡುವಂತ ಸಮಯದಲ್ಲಿ ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗಿದೆ, ಏನಾಗ್ತದೆ ಗೊತ್ತಾಗ್ಬೇಕು. ಓಕೆ, ಒಂದು ವೇಳೆ ಸೇವೆ ಆಗಿದ್ದಿದ್ರೆ ಆದ್ಮೇಲೆ ನೀವು ಸಂದೇಶ ಕೊಡಬೇಕಾಗಿಲ್ಲ. ಅವ್ರೇನ್ ಮಾಡ್ತಾರೆ, ಓಡೋಡಿ ಬರ್ತಾರೆ. ನಾವು ಇಷ್ಟು ದಿನ ಮಾಡಿದ್ದೇನು, ಜ್ಞಾನ ಕೊಟ್ಟಿದ್ದು, ಪಾಂಪ್ಲೆಟ್ಸ್ ಕೊಟ್ಟಿದ್ದು, ವಿಷಯ ಸಂದೇಶ. ಇವ್ರು ನೋಡಿ, ಭಗವಂತ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದಾರೆ, ಬ್ರಹ್ಮಬಾಬರ ಶರೀರದಲ್ಲಿ ಬಂದಿದ್ದಾರೆ, ಜ್ಞಾನವನ್ನ ಕೊಡ್ತಾರೆ. ರಾಜಯೋಗ ನೀವು ಮಾಡಿ, ನೀವು ಮಾಡದೆ ಏನ್ ಮಾಡ್ತೀರಿ, ಸ್ವರ್ಗಕ್ಕೆ ಹೋಗ್ತೀರಾ, ನಿಮ್ಗೆ ಶಾಂತಿ ಸಿಗ್ತದೆ. ನಾವು ಕೊಟ್ಟಿರೋ ಸಂದೇಶ ಅಷ್ಟೇ ಬಿಟ್ರೆ ಏನ್ ಮಾಡಿಲ್ಲ, ಸೇವೆ ಮಾಡಿಲ್ಲ. ಈಗ ಹೇಳಿ, ಸಂದೇಶ ಕೊಡ್ಬೇಕು, ಸೇವೆ ಮಾಡ್ಬೇಕು, ಏನ್ ಮಾಡ್ಬೇಕು? ಸೇವೆ. ಅಂದ್ರೆ ಅವರಿಗೆ ಆ ಸಪ್ತ ಗುಣಗಳ ಅನುಭವವನ್ನ ಮಾಡಿಸ್ಬೇಕು. ಆ ರುಚಿಯನ್ನ ನೋಡಿದಾಗ ಅವ್ರೇನ್ ಮಾಡ್ತಾರೆ, ಓಡೋಡಿ ಬರ್ತಾರೆ. ಎಲ್ಲಿಗೆ? ಈಶ್ವರೀಯ ವಿದ್ಯಾಲಯ. ನಿಮ್ಮೆದುರುಗಡೆ ಬರ್ಬೇಕಂತೇನಿಲ್ಲ. ಎಲ್ಲಿ ಬರ್ಬೇಕು ಅವರು? ಒಂದು ಟಿವಿ ಮೂಲಕ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಅಲ್ಲಿ ಲೋಕಲ್ ಅಂಗಡಿ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರ ಪ್ರಾಡಕ್ಟ್ ಏನ್ ಮಾಡ್ತಾರೆ, ಅವರು ತಗೊಂಡು ಹೋಗ್ತಾರೆ. ಹಾಗೆ ನೀವು ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಆರ್ತಿ ಯೋಗವನ್ನು ಮಾಡಿದ್ರೆ ದೇಶ ವಿದೇಶಗಳಲ್ಲಿ ಬಾಬನ ಮಕ್ಕಳು ಬಂದ್ರೆ ನಿಮ್ಗೆ ತುಂಬಾ ಏನಾಗ್ಬಿಡ್ತದೆ, ಖುಷಿ ಆಗ್ಬಿಡ್ತದೆ. ಹೇಳಿ, ನಾವು ಹಳ್ಳಿಗೆ ಹೋಗಿ ಪ್ರತಿಯೊಂದು ಆತ್ಮರಿಗೆ ಸಂದೇಶ ಕೊಟ್ಬಿಟ್ಟು ಅವ್ರನ್ನ ಸೆಂಟ್ರಿಗೆ ಕರ್ಕೊಂಬರೋದು ಉತ್ತಮನೋ, ಇದು ಉತ್ತಮನೋ, ಯಾವ್ದು ಸಹಜ? ಇದೇ ಉತ್ತಮ. ಯಾಕಂದ್ರೆ ಅದನ್ನು ಕೂಡ ನಮಗೆ ಬಂಧನ ಆಗಬಾರದು. ಮುಂದಿನ ದಿನಗಳಲ್ಲಿ ಈ ರೀತಿ ನಾವು ಸೇವೆ ಮಾಡ್ಲಿಕ್ಕೆ, ಬೀಗದ್ದಿನ ಸೇವೆ, ಬೀಗದ್ದಿನ ವ್ರತ, ವಿಶ್ವ ಕಲ್ಯಾಣ, ಬಾಬನ್ ಲ್ಯಾಂಗ್ವೇಜೇ ಹಾಗೆ. ಅವ್ಯಕ್ತ ಮುರಳಿ ಅಂತಂದ್ರೆ ಬಾಬಾ ಯಾವಾಗ್ಲೂ ಬೇಹದ್ದಿನ ಬಗ್ಗೆ ಮಾತಾಡುದು ಅಲ್ವಾ? ಆದ್ರೆ ಸಾಕಾರ ಮುರಳಿಲೆಲ್ಲ ಏನಿರ್ತದೆ, ಬಾಬಂದು ದೇವಸ್ಥಾನಕ್ಕೆ ಹೋಗಿ ಪೂಜಾರಿಗಳಿಗೆ ಈಶ್ವರಿ ಜ್ಞಾನವನ್ನ ಕೊಡಿ, ಓಕೆ, ಶಿವನ್ ದೇವಸ್ಥಾನಕ್ಕೆ ಹೋಗಿ, ಇದು ಸಾಕಾರ ಮುರಳಿಲಿ ಇರ್ತದೆ. ಯಾವ್ದು ಹೈಯೆಸ್ಟ್? ಒಂದು ಫ್ಯಾಕ್ಟ್ರಿಯಲ್ಲಿ ಸ್ಥೂಲವಾಗಿ ಕೆಲಸ ಮಾಡುವಂತ ಲೇಬರ್ ಶ್ರೇಷ್ಠನೋ, ಅಥವಾ ಕಣ್ಣಿಗೆ ಕಾಣದ ಎಲ್ಲೋ ಒಂದ್ ಕಡೆ ಹೆಡ್ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ಕಂಪ್ಯೂಟರ್ ಕೆಲಸ ಮಾಡುವಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೇಷ್ಠನೋ? ಮ್ಯಾನೇಜಿಂಗ್ ಡೈರೆಕ್ಟರ್. ಸಂಬಳ ಯಾರಿಗೆ ಜಾಸ್ತಿ ಇರ್ತದೆ? ಮ್ಯಾನೇಜಿಂಗ್ ಡೈರೆಕ್ಟರ್. ನೀವೇನಾಗ್ಬೇಕು ಡಿಸೈಡ್ ಮಾಡಿ. ಮಜಾ ಏನು ಅಂತಂದ್ರೆ, ನಾವು ಲೇಬರ್ ಕೆಲಸ ಮಾಡ್ಕೊಂಡು ಸಂಬಳ ತಗೊಂಡು ನಾವೇ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಇದು ದೊಡ್ಡ ಸಮಸ್ಯೆ. ಅರ್ಥ ಆಯ್ತಾ? ನಾವೇ ಮ್ಯಾನೇಜಿಂಗ್ ಡೈರೆಕ್ಟರ್, ಇದೇ ಸರಿ ಅಂತ. ಅದನ್ನ ಹೇಳ್ತಾರಲ್ಲ, ಬಾವಿಲಿರುವಂತ ಕಪ್ಪೆ ಇದೇನೇ ಸಮುದ್ರ ಅಂತ ತಿಳ್ಕೊಂಡ್ಬಿಟ್ಟಿತ್ತಂತೆ. ಹೊರಗಡೆ ಬಂದಾಗ ತಾನೇ ಸಮುದ್ರ ಯಾವ್ದು ಬಾವಿ ಯಾವ್ದು ಅಂತ ಗೊತ್ತಾಗೋದು. ಮುಂದಿನ ಹಂತಕ್ಕೆ ಹೋಗ್ಬೇಕಲ್ಲ. ಹೌದು, ನಾವು ಮುಂದಿನ ಹಂತಕ್ಕೆ ಹೋದ್ರೆ ಇದನ್ನ ಯಾರು ಮಾಡ್ತಾರೆ? ಮುಂದಿನ ಜನ ಬರ್ತಾರ, ಅವ್ರು ಮಾಡ್ತಾರೆ, ನೀವು ಯೋಚನೆ ಮಾಡ್ಬೇಡಿ. ದಾದಿಯವರೆಲ್ಲ ಹೈಯರ್ ಲೆವೆಲ್ ಹೋದಾಗ ಹಿಂದೆ ಸೇವೆ ಮಾಡ್ಲಿಕ್ಕೆ ನಾವೆಲ್ಲ ಬಂದಿಲ್ವಾ? ಬಾಬಾ ನಮ್ಮನ್ನ ನಿಮಿತ್ತ ಮಾಡ್ಲಿಲ್ವಾ? ಮುಂದೆ ಬರ್ತಾರೆ. ನೀವು ಮುಂದೆ ಹೋಗಿ, ಮತ್ತೆ ಬೀದರಲ್ಲಿ ಹೋಗಿ ಮನ್ಸಾ ಸೇವೆ ಮಾಡ್ಬೇಕು ಅಲ್ವಾ? ಯಾವ ಶ್ರೇಷ್ಠ? ಯಾವ್ದಿಂದ? ಮನಸ್ಸಿನಿಂದ ತಾನೆ. ಅದಕ್ಕಾಗಿ ಬೇಹದ್ದಿನ ವ್ರತವನ್ನ ಏನ್ ಮಾಡಿ, ಧಾರಣೆಯನ್ನ ಮಾಡಿ ಪವಿತ್ರತೆಯಿಂದಿರಬೇಕು. इसलिए पवित्रता सिर्फ ब्रह्मचर्य नहीं, लेकिन मन वाणी कर्म संबंध संपर्क में भी पवित्रता. ಬ್ರಹ್ಮಚರ್ಯ ಅಂದ್ರೆ ಕೇವಲ ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಮನಸ, ವಾಣಿ, ಕರ್ಮಣ, ಸಂಬಂಧ ಸಂಪರ್ಕ ಎಲ್ಲದಲ್ಲೂ ಕೂಡ ನೀವೇನಾಗಿರ್ಬೇಕು, ಪವಿತ್ರ. ಹಂಗಂದ್ರೆ ಸ್ವಚ್ಛ. ಸ್ವಚ್ಛ ಅಂದ್ರೆ ಮನಸ್ಸಿನಿಂದ ಅವಾಗ ಸದಾ ನಾನು ಆತ್ಮ ಅಷ್ಟೇ, ಪ್ಯೂರ್. ಇವ್ರು ನನ್ನವರು, ಇವ್ರು ಬೇಕಾದವರು, ಇವ್ರು ಬೇಡದೇ ಇರೋರು, ಇವ್ರು ಅದನ್ನ ನನ್ನ ಜೊತೆ ಜಗಳ ಮಾಡ್ದವ್ರು, ನನಗೆ ಹೆಸರು ಹಾಳು ಮಾಡ್ದಂಥವ್ರು, ಅದನ್ನೆಲ್ಲ ಇಟ್ಕೊಳ್ಬೇಕು ಬೇಡ್ದು.
ಇಟ್ಕೊಂಡ ಬೇಡ. ನಾವು ಬಾಬನಿಗೆ ನಿಂದನೆ ಮಾಡಿರ್ತೇವೆ, ಮಾಡಿರಲ್ವೋ? ಮಾಡಿದೀವಿ. ನೆಕ್ಸ್ಟ್ ಡೇ ಮುರ್ಲಿಗೆ ಬಂದಾಗ ನೀನ್ ನಿಂದನೆ ಮಾಡಿದ್ವಿ, ಇವತ್ತು ಕ್ಲಾಸಿಗೆ ಬರಬೇಡ ಅಂತ ಹೇಳ್ತಾರ ಬಾಬಾ? ಇಲ್ಲ ಇಲ್ಲ. ಇಲ್ಲ ತಾನೆ? ಹಾಗೆ ನಾವು ಕೂಡ ಏನ್ ಮಾಡ್ಬೇಕು, ಆತ್ಮಗಳನ್ನಲ್ಲೇ ಕ್ಷಮಿಸಿ ಕ್ಷಮಿಸಿ ಬಿಡಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಇವತ್ತು ನಾವೇನ್ ಮಾಡೋಣ, ಏನ್ ಮಾಡೋಣ ರಜಮಕ್ಕ, ನಮ್ ತಿಥಿ ನಾವ್ ಮಾಡ್ಕೊಳ್ಳೋಣ. ಏನ್ ಮಾಡ್ಕೊಳ್ಳೋಣ? ನಮ್ ತಿಥಿ ನಾವ್ ಮಾಡ್ಕೊಳ್ಳೋಣ. ಅತಿಥಿ. ಮುಂದೆ ಯಾರಾದ್ರೂ ನಿಮ್ಮ ತಿಥಿ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಏನೇನ್ ಮಾಡ್ಬೇಡಿ, ಇಟ್ಕೊಳ್ಬೇಡಿ. ನಿಮ್ಮ ತಿಥಿನ ನೀವೇ ಮಾಡ್ಬಿಟ್ಟು ಏನ್ ಮಾಡಿ, ಮುಗಿಸ್ಬಿಟ್ಟು ನಿಮ್ಗೆ ಏನ್ ಇಷ್ಟದ ತಿಂಡಿ ಇದೆಯೋ ಅದನ್ನೇನ್ ಮಾಡ್ಬೇಕು, ಸ್ವೀಕಾರ. ನಿಮ್ಗೇನ್ ಇಷ್ಟ, ಪಾಯಸನೋ, ಉದ್ದಿನ ವಡೆನೋ, ವಡೆನೋ, ಏನೋ ಏನಿಷ್ಟ? ಯಾವ್ದು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅಲ್ವಾ? ಅದನ್ನ ಹೌದಾ ನಾವು ತಿಂದು ಏನ್ ಮಾಡ್ಬೇಕು, ನಮ್ಮ ಎಲ್ಲರೂ ತಿಥಿಯನ್ನ ನಾವು ಮಾಡ್ಕೊಂಡು ಈ ಪ್ರಪಂಚದಿಂದ ನೀವೇನಾಗ್ಬೇಕು, ಅತಿಥಿಯಾಗಿ ಸರಿ. ನೀವು ಸತ್ತೋಗಿದ್ದೀರಿ ಅಂತ ತಿಳ್ಕೊಳ್ಳಿ. ಏನಾಗಿದ್ದೀರಿ? ಸತ್ತಾಗಿದ್ದೀರಿ. ಸತ್ತೋದಾಗ ನಿಮ್ಮ ಮಕ್ಕಳಿದ್ದಾರಾ? ಪತಿ ಇದ್ದಾರಾ? ನಿಮ್ಗೆ ಯಾರು ಇಲ್ಲ. ಮನೆ ಇದೆಯಾ? ಬಂಗಾರ ಇದೆಯಾ? ಬಟ್ಟೆ ಇದೇನಿದೆ? ಏನು ಅಲೌಕಿಕ ಪರಿವಾರ? ಇಲ್ಲ ಇಲ್ಲ. ಈಶ್ವರೀಯ ಸೇವೆ? ಇಲ್ಲ ಯಾವ್ದು ಪುರುಷಾರ್ಥ? ಇಲ್ಲ. ಏನು ಇಲ್ಲ. ಹೌದು. ಸತ್ತೋದ್ಮೇಲೆ ಎಲ್ಲಿ ಹೋಗ್ತೀರಿ? ಪರಬ್ರಹ್ಮ. ಪರಬ್ರಹ್ಮ. ಅಲ್ಲೇನಿದೆ? ಸಪ್ತಗುಣ. ಬಾಯಿ ಮುಚ್ಕೊಂಡು ಅಷ್ಟು ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾರ ಬಾಬು. ಹೌದು. ನಿಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿರೋ ನಿಜವಾದ ಸುಖ ಅನುಭವ ಮಾಡ್ತಾ ಕುತ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಈ ವಿಕಾರದ ಯಾಕೆ ಮಾಡ್ಕೊಳ್ತಿದ್ರ ಮಕ್ಕಳೇ? ಹೌದು. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳಿ. ಅಲ್ಲಿ ನಿಮ್ಮ ಮನೆಗೆ ಹೋಗಿ, ಮನೆಗೆ ಹೌದು. ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳ್ಳಿ. ಇದ್ಯಾವ್ದು ನಿಮ್ದಲ್ಲ, ಇದು ಮಾಯಾಲೋಕ. ಅಲ್ಲಿ ಇದು ಬಿಟ್ಟು ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿರುವಂತದ್ದು ಸುಖ ಇದೆ. ನಾವು ಪುರುಷಾರ್ಥ ಬಿಟ್ಬಿಟ್ಟು ಸೇವೆ 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 ಅಂತ ತಲೆ ಮೇಲೆ ಏನ್ ಮಾಡ್ಕೊಂಡಿದೀವಿ, ವಾರ ಹೊತ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಕುತ್ಕೊಂಡ್ಬಿಟ್ಟು ನೋಡಿ ಎಷ್ಟು ಮಜಾ ಆಗತ್ತೆ. ಅವಾಗ ನಿಮ್ಗೆ ಅನ್ಸತ್ತೆ, ನೀವು ಆರತಿ ಕುತ್ಕೊಂಡ್ಬಿಟ್ಟು ಮಾಡಿದಾಗ ಸೇವೆಗಳು ಬೇರೆ ಬೇರೆ ಆತ್ಮಗಳ ಮೂಲಕ ಹೇಗೆ ಏನ್ ಮಾಡ್ತದೆ, ಟಕ 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 ಅಂತ ಆಗ್ತಾ ಆಡ್ತದೆ ಅಂತ ಬಿಟ್ಟು ಅಲ್ವಾ? ಯಾರ್ದೋ ಹಣ ಇರ್ತದೋ, ಶ್ರೀಮಂತ ವ್ಯಕ್ತಿ ದುಡ್ಡು ಕೊಡ್ತಾ ಹೋದಾಗ ಅವನಲ್ಲಿರುವಂತ ಸೇವಕರು ಏನ್ ಮಾಡ್ತಾ ಹೋಗ್ತಾರೆ, ಮಾಡ್ತಾ ಹೋಗ್ತಾರೆ. ಕೆಲಸ ಮಾಡ್ತಾ ಇರ್ತಾರೆ ತಾನೆ. ಹಾಗೆ ನೀವು ರಾಜಯೋಗವನ್ನು ಮಾಡಿದಾಗ ಅದರಿಂದ ಬರುವಂತ ಸಂಪಾದನೆಗಳಿಂದ ಎಲ್ಲ ಕಾರ್ಯಗಳು ಏನಾಗ್ತಾ ಇರ್ತವೆ, ಸಹಜವಾಗಿ ಸಂಪನ್ನ ಆಗ್ತಾ ಇರ್ತವೆ. ಓಕೆ, ಓಂ ಶಾಂತಿ. ಇದು